ಕಥೆಯುಂಟೆ ರಾಗರೆಂಬೇರಿನ್ನೋ ಭವಬೀಜಮುಂಟೆ. ನಿಶ್ಚಿಂತನಾಗಬೇಕಂತೆ ಬಲು ದುಶ್ಚಿಂತೆಯೊಳಗನಿ ಕುಂತಿ. ನಿಶ್ಚಿಂತನಾಗಬೇಕಂತೆ ಬಲು ದುಶ್ಚಿಂತೆಯೊಳಗನಿ ಕುಂತಿ. ಏಕೋ ಏನೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ಏಕೋ ಏನೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ನಿಶ್ಚಿಂತನಾಗಬೇಕಂತೆ ಆಶಾಪಾಶಗಳ ಬ್ಯಾಡಂತೆ ಒಳ ಮೀಸಲು ನುಡಿ ಮಾತಾಡಂತೆ. ಆಶಾಪಾಶಗಳ ಬ್ಯಾಡಂತೆ ಒಳ ಮೀಸಲು ನುಡಿ ಮಾತಾಡಂತೆ. ಭಾಷೆ ನೀಡಿ ತಪ ಬ್ಯಾಡಂತಿ ಹರಿದಾಸರೊಳಗ ಮನ ನೀಡಂತಿ. ಭಾಷೆ ನೀಡಿ ತಪ ಬ್ಯಾಡಂತಿ ಹರಿದಾಸರೊಳಗ ಮನ ನೀಡಂತಿ. ಏಕೋ ಏನೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ಏಕೋ ಏನೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ನಿಶ್ಚಿಂತನಾಗಬೇಕಂತೆ ಅವರನ್ನು ಕಂಡರೆ ಅವರಂತೆ ಮತ್ತಿವರನ್ನು ಕಂಡರೆ ಇವರಂತೆ. ಅವರನ್ನು ಕಂಡರೆ ಅವರಂತೆ ಮತ್ತಿವರನ್ನು ಕಂಡರೆ ಇವರಂತೆ. ಅವರಿವರರಿಯದೆ ತನಗೂ ತಿಳಿಯದೆ ಮೂಢನಾಗಿ ಸುಮ್ಮನೆ ಕುಂತಿ. ಅವರಿವರರಿಯದೆ ತನಗೂ ತಿಳಿಯದೆ ಮೂಢನಾಗಿ ಸುಮ್ಮನೆ ಕುಂತಿ. ಏಕೋ ಏನೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ಏಕೋ ಏನೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ನಿಶ್ಚಿಂತನಾಗಬೇಕಂತೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶ್ರೀ ವಿಯೋಗೇಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 22. ನಾವರಿದೆವೆಂಬೆರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನ್ನು ಹೇಳಿರಿ. ನಾವು ಬ್ರಹ್ಮಜ್ಞಾನವನ್ನ ಅರ್ತಿದೀವಿ ಅಂತ ಹೇಳ್ತೀರಾ, ನಿಮಗೆ ಯಾವ ರೀತಿ ಆ ರೀತಿ ಅನ್ನಿಸ್ತು ನನಗೂ ಸ್ವಲ್ಪ ಹೇಳಿ ಅಂತ ನಿಜಗುಣರು ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಇಷ್ಟೊಂದು ಮತವಾದಿಗಳನ್ನೆಲ್ಲ ಅಂದ್ರೆ, ಈಗ ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅಂತ ನಾನು ಹೊರಟಿರ್ತೀನಿ, ನನಗೆ ಆ ಮಾರ್ಗದ ಬಗ್ಗೆ ಏನೂ ಗೊತ್ತಿಲ್ಲ. ಅದು ಅಜ್ಞಾನದ ಮಾರ್ಗ. ಜಗತ್ತಿನಲ್ಲಿ ಯಾರು ಅದನ್ನ ತಿಳಿಸ್ಕೊಡೋದಿಲ್ಲ. ಇದು ಅಂತರಂಗದ ಮಾರ್ಗ ಇರೋದ್ರಿಂದ ಇದು ಗುರುಗಳ ಮೂಲಕನೇ ಆಗ್ಬೇಕಾಗಿರೋದು. ಹಾಗಾಗಿ ಆಗ ಹೊರಟಾಗ ಎಲ್ಲಾ ಪ್ರಪಂಚದಲ್ಲಿ ಎಲ್ಲಾ ರೀತಿಯಾದ ದೃಷ್ಟಿಕೋನ ಇರೋರು ಇದ್ದಾರೆ. ಎಷ್ಟು ಜನ ಇದ್ದಾರೋ ಅಷ್ಟು ರೀತಿಯಾದ ದೃಷ್ಟಿಕೋನಗಳು. ಎಷ್ಟು ನಾವು ಮನೆಯಲ್ಲೇ ನಾವು 5 ಜನ ಇದ್ರೆ ನಾವು 5 ರೀತಿಯಾಗಿ ವಿಚಾರ ಮಾಡ್ತೀವಿ. ಒಂದೇ ಪ್ರವಚನವನ್ನ ಕೇಳ್ತೀವಿ, ಅದೇ ಇದ್ರಲ್ಲೇ ಕುತ್ಕೋತೀವಿ. ಎಲ್ಲಾರು ಒಂದೇ ರೀತಿಯಾಗಿ ಏಕಾಗ್ರವಾಗಿ ಕೇಳ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದ್ ರೀತಿ ಅರ್ಥ ಆಗತ್ತೆ. ಯಾಕೆಂದ್ರೆ ಆ ಮನಸ್ಥಿತಿನೇ ಆಗಿರುತ್ತೆ, ದೃಷ್ಟಿಕೋನನೇ ಆಗಿದೆ, ಅಂತಃಕರಣನೇ ಆ ರೀತಿ ಇದೆ. ಹಾಗಾಗಿ ಇಲ್ಲಿ ಅವರು ಎಲ್ಲಾ ಮತವಾದಿಗಳನ್ನ ಹೇಳ್ತಿದ್ದಾರೆ. ಇದೆಲ್ಲವೂ ಅವರವರ ದೃಷ್ಟಿಕೋನದಲ್ಲಿ. ಅವ್ರು ಯಾರಿಗೂ ಅವರವರಿಗೆ ಬ್ರಹ್ಮ ಅಂತ ಯಾವ್ದಾವ್ದು ಅನಿಸಿದೆಯಲ್ಲ, ಆ ಎಲ್ಲಾ ಮತವಾದಿಗಳನ್ನ ಈಗ ನಿಜಗುಣರು ಪ್ರಶ್ನೆ ಮಾಡ್ತಿದ್ದಾರೆ. ನೀವೀಗ ಏನೇನ್ ಹೇಳ್ತಿದ್ದೀರಲ್ಲ, ನೀವ್ ಇದನ್ನೆಲ್ಲ ಬ್ರಹ್ಮ, ನೀನು ಯಾವ್ದನ್ನ ಬ್ರಹ್ಮ ಅಂತೀರಲ್ಲ ಅದು ಬ್ರಹ್ಮ ಇದೆಯಾ? ಅದ್ ಹೇಗ್ ಬ್ರಹ್ಮ ಆಗಕ್ ಸಾಧ್ಯ ಆಗತ್ತೆ? ಕೊನೆಗೆ ಯಾವ್ದು ಅಂತಿಮವಾದ ಬ್ರಹ್ಮ ಅನ್ನೋದನ್ನ ಅವ್ರಿಗೆ ಹೇಳ್ತಾ ಹೋಗ್ತಿದ್ದಾರೆ. ನಮಗೂ ಈಗ ಎಲ್ಲಾ ಗುರುಗಳ ಹತ್ರ ಭೇಟಿ ಆಗ್ತಿರ್ತೀವಿ. ಇವ್ರು ಆತ್ಮಜ್ಞಾನಿಗಳಿರ್ಬೋದು, ಯಾರು ತಪಸ್ಸು ಸ್ವಲ್ಪ ಮಾಡಿದಾಗ ಸಮಾಧಿ ಅನುಭವಿಸಿರೋರ್ನ, ಇಲ್ಲ ಏನೋ ಜಪ ಮಾಡೋರ್ನ, ಇಲ್ಲ ಯಾರಿಗನ್ನಿಸ್ತಾರೆ ಗೊತ್ತಿಲ್ಲ. ಎಲ್ಲಾರ್ಗು ಸಂಶಯ ನನ್ಗ ಅನ್ಸ್ತಾನೆ ಇರತ್ತೆ. ಇವ್ರು ನನ್ ಗುರುಗಳಾಗ್ತಾರ, ಇವ್ರು ನನ್ ಗುರುಗಳ, ಇವ್ರ ಆತ್ಮಜ್ಞಾನಿಗಳ, ಇವ್ರ ಯಾರು ಅಂತ ಎಲ್ಲಾ ಸಂಶಯ ಇರುತ್ತಲ್ಲ. ಹಾಗಾಗಿ ಅವ್ರ ಸಾಧನೆ ಅಂದ್ರೆ ಏನು, ಅವ್ರು ಯಾವ ರೀತಿಯಾಗಿ ಆತ್ಮಜ್ಞಾನವನ್ನ ಪಡೆದಿದ್ದಾರೆ, ಅವ್ರು ಯಾವ್ದಕ್ ಆತ್ಮ ಅಂತಾರೆ, ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇದ್ರೆ ಗೊಂದಲಗಳು ಉಂಟಾಗಲ್ಲ. ಈಗ ನನಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಮಾರ್ಗ ನನಗೆ ಸ್ಪಷ್ಟ ಇದೆ ಅಂದ್ರೆ ನಾನು ಆ ಮಾರ್ಗದಲ್ಲಿ ಆರಾಮವಾಗಿ ಹೋಗ್ತೀನಿ. ಆ ಫಲಕಗಳು ಇದ್ರಂತೂ ಇಲ್ಲಿಂದ ಇಷ್ಟು ಕಿಲೋಮೀಟ್ರು, ಇಲ್ಲಿಂದ ಇಷ್ಟು ಕಿಲೋಮೀಟರ್ ಬೆಂಗಳೂರಿಗೆ ಹೋಗ್ತೀವಿ ಅಂತ ನಮ್ಗೆ ಆ ಮಾರ್ಗದ ಬಗ್ಗೆ ಸ್ಪಷ್ಟತೆ ಇದ್ರೆ ಗೊಂದಲ ಉಂಟಾಗಲ್ಲ. ಇಲ್ಲ ಅಂದ್ರೆ ಎಲ್ಲೆಲ್ಲಿ ಇಳಿತೀವಿ ಅದೆಲ್ಲಾನು ಇದು ಇರ್ಬೋದು ಬೆಂಗಳೂರು,
ಇದು ಇರ್ಬೋದು ಅನಿಸ್ತಿರತ್ತಲ್ಲ. ಹಾಗಾಗಿ ಆ ಸಂಶಯಗಳನ್ನ ಕಳಿಯೋದಿದು. ಆಗ ಆ ರೀತಿ ನಮ್ಗೆ ಎಲ್ಲಾದ್ರ ಬಗ್ಗೆ ಸ್ಪಷ್ಟತೆ ಇದ್ರೆ ನಮ್ಗೆ ವಾದ ವಿವಾದಗಳಿಗೆ ತೊಡಗಲ್ಲ ನಾವು. ಅದನ್ನ ಸಿದ್ದೇಶ್ವರ ಸ್ವಾಮೀಜಿಯವ್ರು ನಮ್ಮ ಅಪ್ಪವ್ರು ಹೇಳ್ತಿದ್ರು. ಈ ವೇದಾಂತದವ್ರಿಗೂ ಸಿದ್ಧಾಂತದವ್ರಿಗೂ ಯಾಕೆ ಇಬ್ರಿಗೂ ಒಬ್ರಿಗೊಬ್ರು ಘರ್ಷಣೆ ಆಗತ್ತೆ ಅಂದ್ರೆ, ಆ ಶಾಸ್ತ್ರದ ಬಗ್ಗೆ ನಮ್ ವೇದಾಂತದವ್ರಿಗೆ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲ, ಸಿದ್ಧಾಂತದವ್ರಿಗೆ ವೇದಾಂತದ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಇಬ್ರು ಯಾಕೆ ಹೋರಾಟ ಆಗತ್ತೆ ಅಂದ್ರೆ, ಒಂದ್ರ ಬಗ್ಗೆ ಒಂದ್ ಸ್ಪಷ್ಟತೆ ಇಲ್ಲದೆ ಇದ್ರೆ, ಸಿದ್ಧಾಂತ ಏನ್ ಹೇಳತ್ತೆ ಅಂತ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇದ್ರೆ, ಓ ಈ ದೃಷ್ಟಿಕೋನದಿಂದ ಹೇಳ್ತಿದ್ದಾರೆ, ದ್ವೈತವನ್ನ ಹೇಳಿ, ಅದ್ವೈತವನ್ನ ಹೇಳಿ, ವಿಶಿಷ್ಟಾದ್ವೈತವನ್ನ ಹೇಳಿ, ಸಾಧಕ ಆಗಿರೋನು ಯಾವುದ್ರಲ್ಲೂ ಸಿಗಾಕೋಬಾರ್ದು. ಅದು ಯಾವುದಾರು ಇರ್ಲಿ, ಯಾವ ಮತ ಪಂಥಗಳಾಗ್ಲಿ, ಅವನ್ನೆಲ್ಲ ನಾನು ಪೋಷಣೆಯನ್ನ ಮಾಡಕ್ಕೆ, ಅವುಗಳನ್ನ ಉದ್ಧಾರ ಮಾಡಕ್ ನಾನ್ ಬಂದಿಲ್ಲ. ನಾನ್ ಬಂದಿರೋದು ನನ್ನ ದೇಹದ ನನ್ನ ದೇಹದ ಸಮಸ್ಯೆ, ನಾನು ದೇಹದಿಂದ ಬಿಡುಗಡೆ ಆಗ್ಬೇಕಾಗಿದೆ. ಭಾವಬಂಧನ ಈಗ ಆಗಿದೆ, ಒಳಗಡೆ ಏನು ಭಾವಬಂಧನ ಇದೆಯಲ್ಲ ಅದ್ರಿಂದ ನಾನ್ ಬಿಡುಗಡೆ ಆಗ್ಬೇಕಾಗಿದೆ. ಇದ್ಯಾವುದೂ ಅಲ್ವೇ ಇಲ್ಲ. ಈ ಲೋಕದ ವಿದ್ಯೆಗಳಾಗ್ಲಿ ಇವುಗಳಾಗ್ಲಿ ಇವು ಯಾವುಗಳು ಅಲ್ಲ. ನನ್ನ ಸಮಸ್ಯೆ ಏನು, ನನಗೆ ಬಹಳ ಹಸಿವೆ ತೃಷೆ. ದೇಹ ಅನ್ನೋದೇ ಒಂದು ಕಾಯಿಲೆ ಅಂತ ನಮ್ಮ ಅಪ್ಪವ್ರ ಮನೆ ಹೇಳಿದ್ರು. ಅದು ದೇಹ ಅನ್ನೋದು, ಹಸಿವೆ ತೃಷೆ ಅನ್ನೋದೇ ಒಂದು ಕಾಯಿಲೆ. ಅದು ನಮಗೆ ಕಾಯಿಲೆ ಅಂತ ಗೊತ್ತಾಗಿಲ್ಲ. ಅದು ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಅದು ಸಿಗ್ತಾ ಇರೋದ್ರಿಂದ ನಮ್ಗೆ ಅದ್ ಕಾಯಿಲೆ ಅಂತ ಗೊತ್ತಾಗಲ್ಲ. ಎಲ್ಲಾ ಮಹಾತ್ಮರು ಅದನ್ನ ಬಹಳ ಎದುರ್ಕೊಂಡು ಅದಕ್ಕೋಸ್ಕರನೇ ಎಲ್ಲ ಹೋಗಿರೋದು. ಮನೆಯನ್ನ ಬಿಟ್ಟು ಹೋಗಿರೋದೇನೆ, ಏನಿದು ಹಸಿವೆ ತೃಷೆ, ಯಾಕೆ ನನ್ನನ್ನ ಕಾಡುತ್ತೆ, ಎಷ್ಟು ಪರದಾಡಿದಾರದ ಹಸಿವೆಗೆ. ನಮಗದು ಕರೆಕ್ಟ್ ಆಗಿ ಎಲ್ಲ ಸಿಕ್ತಿರೋದ್ರಿಂದ ಹಸಿವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈಗ ಏನಾಗಿದೆ, ಹಸಿವೆ ಯಾರಿಗ್ ಚೆನ್ನಾಗಾಗುತ್ತೋ ಅವ್ರು ಬಹಳ ಚೆನ್ನಾಗಿ ಆರೋಗ್ಯವಂತರು, ಬಹಳ ಪುಣ್ಯ ಮಾಡಿರೋದು ಅಂತ. ಆದ್ರೆ ಹಸಿವೆ ಅನ್ನೋದೇ ಒಂದು ಕಾಯಿಲೆ. ಹಸಿವೆ ಆಗ್ಲಿ, ಹಸಿವೆ ತೃಷೆಗಳಾಗ್ಲಿ ಇದು ದೇಹದ್ದು. ಇನ್ನ ಮನಸ್ಸಿನ ಏನು ಭಾವಬಂಧನ ಇದೆಯಲ್ಲ, ಅದು ಅವ್ರವ್ರಿಗೆ ಗೊತ್ತು. ಒಳಗಾಗುವ ಕೃತ್ಯ ನಾವೇ ಅನುಭವಿಸೋರಿಗೆ ಗೊತ್ತು. ಹೊರಗಡೆ ನಾವು ಬಹಳ ಪ್ರಶಾಂತವಾಗಿ, ಬಹಳ ಚೆನ್ನಾಗಿ, ವಿಭೂತಿ ಗಂಧ ಎಲ್ಲಾ ಜೋರಾಗಿರುತ್ತೆ. ಒಳಗಡೆ ಅಲ್ಲಿ ಏನೇ ನನಗೆ ಹಿಂಸೆ ಕೊಡ್ತಾ ಇರುತ್ತೆ ಭಾವನೆಗಳು, ನನಗೇ ಗೊತ್ತದು. ಹಾಗಾಗಿ ಆ ಭಾವನೆಗಳು, ಆ ಭಾವಬಂಧನ ಹೋಗ್ಬೇಕಾಗಿದೆ. ಯಾಕೆ ನಾನು ಇಲ್ಲಿ ಹುಟ್ಟಿದೀನಿ, ಯಾಕೆ ಈ ಹೆಂಡತಿ ಮಕ್ಕಳು, ಯಾಕೆ ನಾನು ಇಲ್ಲಿ ಕಷ್ಟ, ನಾನ್ ಯಾಕೆ ಅನ್ಭವಿಸ್ಬೇಕು, ನಾನ್ ಯಾಕೆ ಅನ್ಭವಿಸ್ತಾ ಇದ್ದೀನಿ, ಬೇಡ ಇದು ಅಂತ ನನ್ಗೆ ಅನ್ಸ್ಬೇಕು ಅಂತ ಅನ್ಸಿರೋವನಿಗೆ ಈಗ ಗುರುಗಳು ಸಿಕ್ಕದಾಗ ಆತ್ಮಜ್ಞಾನ, ಅವನಿಗೆ ಗುರುಗಳು ಭೇಟಿ ಆಗ್ತಿದ್ದಾರೆ. ಭೇಟಿ ಆದಾಗ ಜೊತೆಗೆ ಇವ್ರೆಲ್ಲಾನು ಬೇರೆದು ಎಲ್ಲ ಅಲ್ಲಿದ್ದಾಗ ಎಲ್ಲಾ ಸಂಪ್ರದಾಯ, ಎಲ್ಲಾ ಮತವಾದಿಗಳು ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲಾ ಓದ್ಬೇಕಾದ್ರೆ ಹಂಗಾರೆ ಇದನ್ನು ಸತ್ಯ ಇದೆಯಲ್ಲ, ಇದು ಆತ್ಮಜ್ಞಾನ ಅಲ್ವಾ, ಇವರು ಗುರುಗಳಲ್ವಾ, ಇದು ಸಾಧನೆ ಅಲ್ವಾ, ಈ ರೀತಿ ಅನ್ನಿಸ್ತಾ ಇರುತ್ತಲ್ಲ. ಅದಕ್ಕೆ ನಿಜಗುಣರು ಆ ಯಾವ ಸಂಶಯವೂ ಬರ್ದೇ ಇರೋ ಹಾಗೆ ನೇರವಾಗಿ ವಿಹಂಗಮ ಮಾರ್ಗ, ಜ್ಞಾನ ಮಾರ್ಗ ಬಹಳ ಸ್ವಚ್ಛವಾದ ಮಾರ್ಗ. ಬಯಲು ಆಕಾಶದಲ್ಲಿ ಪಕ್ಷಿ ಏನ್ ಆರಾಮಾಗಿ ಹೋಗುತ್ತಲ್ಲ, ಹಾಗೆ ಆತ್ಮ ವಸ್ತುವಿನ ಕಡೆಗೆ ನಾನು ಆರಾಮವಾಗಿ ಹೋಗೋದು. ಬೇರೆವೆಲ್ಲವೂ ಪಿಪೀಲಿಕಾ ಮಾರ್ಗಗಳು, ಅವೆಲ್ಲವೂ ತಪ್ಪು ಕೆಟ್ಟದೋ ಅಲ್ಲ. ಅವೆಲ್ಲವೂ ಅವ್ರಿಗೆ ಇಷ್ಟ, ಅದು ಯಾರಿಗ ಅದು ಇಷ್ಟ ಆಗಿರೋದು ಅದು ಕಷ್ಟ ಆಗಲ್ಲ. ಅವ್ರಿಗೀಗ ಇರುವೆ ಒಂದು ಮೇಲ್ ಹತ್ಬೇಕಾಗಿದೆ, ಒಂದು ಹಣ್ಣಾಗಿದೆ, ಮಾವಿನ ಹಣ್ಣಾಗಿದೆ, ಮಾವಿನ ಹಣ್ಣ ಯಾವ್ದಾರು ಅದು ತಿನ್ಬೇಕಾಗಿದೆ, ಅದತ್ರ ಹೋಗ್ಬೇಕಾಗಿದೆ. ಎಷ್ಟು ಕಷ್ಟ ಪಡುತ್ತೆ, ಹೋಗ್ತಾ ಇರತ್ತೆ, ಗಾಳಿ ಬರುತ್ತೆ, ಕೆಳಗಡೆ ಬೀಳತ್ತೆ, ಏನಾರು ಆಗತ್ತೆ, ನನ್ಗೆ ಹತ್ತಕ್ಕೆ ಆಗಲ್ಲ, ಬಹಳ ನಿಧಾನ ಆಗತ್ತೆ, ಆದ್ರೂ ಹೋಗಿ ಮುಟ್ಟುತ್ತೆ. ಹಾಗಾಗಿ ಅದು ಪಿಪೀಲಿಕಾ ಮಾರ್ಗಗಳು, ಎಲ್ಲಾ ಮಾರ್ಗಗಳು. ಈ ಜ್ಞಾನ ಮಾರ್ಗ ಇದೆಯಲ್ಲ, ನೇರವಾಗಿ ವಿಹಂಗಮ, ಆರಾಮಾಗಿ ಅದುವೆ ಆರಾಮವಾಗಿ ನಾನು ಎಲ್ಲಿರ್ತೀನೋ ಹೇಗಿರ್ತೀನೋ ಅಲ್ಲೇ ಆತ್ಮಜ್ಞಾನ, ಅಲ್ಲೇ ಆತ್ಮವಸ್ತುವನ್ನ ಅನುಭವಿಸೋದು. ಯಾವುದರ ತ್ಯಾಗ ಭೋಗ, ಸನ್ಯಾಸಿ ಗೃಹಸ್ಥ, ಹೆಣ್ಣು ಗಂಡು ಜಾತಿ ಇದೇನೂ ಬೇಕಾಗಿಲ್ಲ. ಜ್ಞಾನಕ್ಕೆ ಇದ್ಯಾವುದೂ ಅವಶ್ಯಕತೆ ಇಲ್ಲ. ಒಂದೇ ಒಂದು ಇರ್ಬೇಕು, ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅನ್ನುವ ಇಚ್ಛೆ, ಅದು ತೀವ್ರವಾಗಿರ್ಬೇಕು. ಅದಿಲ್ದೆ ಇದ್ರೆ ಬಾಕಿದೆಲ್ಲ ಅದು ಜಾಸ್ತಿ ಪರಿಣಾಮ ಆಗ್ತಿರತ್ತೆ. ಆ ಆತ್ಮಜ್ಞಾನವನ್ನ ಪಡೆಯೋದಕ್ಕಾಗಲ್ಲ. ಯಾರಿಗೆ ಆತ್ಮಜ್ಞಾನದ ತೀವ್ರತೆ ಇರುತ್ತೆ, ಬಾಕಿ ಇಡೀ ಜಗತ್ತೇ ಗೌಣ. ಹಾಗಾಗಿ ಎಲ್ಲಾ ಮಹಾತ್ಮರು ಹೋಗಿದ್ದು. ಅಕ್ಕ ಮಹಾದೇವಿಗೆ ಇಡೀ ಜಗತ್ತೇ ಗೌಣ. ಏನಾರು ಮಾತಾಡ್ಲಿ, ಏನಾಗ್ಲಿ, ತನ್ನ ದೇಹವೇ ತನಗೆ ಬೇಕಾಗಿಲ್ಲ. ತನ್ನ ದೇಹದ ಬಗ್ಗೆ ಅವ್ರಿಗೆ ವಿಮೋಹ ಇದ್ದವ್ರಿಗೆ ಜಗತ್ತಿನ ಬಗ್ಗೆ ಹೇಗಿರುತ್ತೆ. ಯಾರಿಗೆ ದೇಹದ ಬಗ್ಗೆ ಇರುತ್ತೋ ಅವ್ರಿಗೆ ಎಲ್ಲಾರ ಬಗ್ಗೆನೂ ಇರುತ್ತೆ. ಯಾರಿಗೆ ದೇಹದ ಮೋಹ ಇದೆಯೋ ಅವ್ರಿಗೆ ಎಲ್ಲದರ ಮೋಹವೂ ಇರುತ್ತೆ. ಯಾರಿಗೆ ದೇಹ ಭಾವ ಇಲ್ಲ ಅವ್ರಿಗೆ ಯಾವುದ್ರದ್ದು ಇಲ್ಲ. ಹಾಗಾಗಿ ಆ ಅಕ್ಕ ಮಹಾದೇವಿಯವರಾಗ್ಲಿ, ಯಾವ ಮಹಾತ್ಮರೇ ಆಗ್ಲಿ, ಮೀರಾಬಾಯಿ, ಯಾವ ಮಾರ್ಗವೇ ಆಗ್ಲಿ, ಅವರೆಲ್ಲರೂ ದೇವನನ್ನ ಕಾಣಕ್ ಹೊರಟವ್ರು. ಅವರಿಗೆ ಜಗತ್ತೊಂದು ಇದೆ, ಆ ರೀತಿ ನಾನು ಆಗ್ಬೇಕು. ನನ್ನ ಬದುಕು ಬಂದಿರೋದು ಅದಕ್ಕೇನೆ. ಇದು ಪಾರ್ಟ್ ಟೈಮ್ ಅಲ್ಲ, ಅಧ್ಯಾತ್ಮ ಪಾರ್ಟ್ ಟೈಮ್ ಅಲ್ಲ. ಅಧ್ಯಾತ್ಮ ಪಾರ್ಟ್ ಟೈಮ್ ಮಾಡಿದ್ರೆ ಅಷ್ಟೇ ಫಲ ಕೊಡುತ್ತೆ. ನಾನು ಎಷ್ಟು ಅದನ್ನ ತಗೋತೀನೋ ಅಷ್ಟು ಅದ್ರದ್ದು ಫಲಗಳಿರುತ್ತೆ. ಸಂಸಾರವನ್ನ ಫುಲ್ ಟೈಮ್ ಮಾಡದೆ ಅಂದ್ರೆ ಅದ್ರ ಫಲ ಅದು ಕೊಡ್ತಾನೆ ಇರುತ್ತೆ.
ಹೆಂಡತಿ ಮಕ್ಕಳನ್ನ ಹಗಲು ಇರುಳು ನಾನು ಚೆನ್ನಾಗಿ ತಿಂದು ಉಂಡು ತೇಗಿ ಅದನ್ನೆಲ್ಲ ಅನುಭವಿಸ್ತಿದ್ದೀನಿ ಅಂದ್ರೆ ಅದೇ ನಮ್ಗೆ ಕೊನೆಗಾಲಕ್ಕೆ ಫಲ ಕೊಡೋದು. ಕೊನೆಗಲ್ಲ, ಈಗ್ಲೂ ಕೊಡ್ತಾ ಇರುತ್ತೆ. ಈಗ ಸ್ವಲ್ಪ ಯೌವನ ಶಕ್ತಿ ದೇಹದ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದ್ರದ್ದು ಪ್ರಭಾವ ಗೊತ್ತಾಗ್ತಿರಲ್ಲ. ಹಾಗಾಗಿ ಅವುಗಳನ್ನ ನಾನು ತನ್ಮಯವಾಗಿ ಅದನ್ನ ತೀವ್ರವಾಗಿ ತಗೊಳ್ತೀನೋ ಅದ್ರಿಗಿಂತ ಇನ್ಯಾವುದೂ ಬೇಕಾಗಿಲ್ಲ ಸಾಧನ. ಆ ತೀವ್ರವಾದ ಇಚ್ಛೆನೆ ನಿನಗೆಲ್ಲವನ್ನೂ ಮಾಡ್ಸತ್ತೆ. ನಾನು ಆತ್ಮಜ್ಞಾನವನ್ನ ಪಡಿಬೇಕು, ಜ್ಞಾನವನ್ನ ಕೇಳ್ಬೇಕು ಅನ್ನುವ ಇಚ್ಛೆ ಇದೆಯಲ್ಲ, ಎಲ್ಲಾ ಇಡೀ ದೈವವೇ ನಿಲ್ಲತ್ತೆ ನಿನಗೆ. ದೇವರು ದೇವತೆಗಳು ಎಲ್ಲರೂ ಸಹಾಯಕ್ಕೆ ನಿಲ್ತಾರೆ. ಎಲ್ಲಾ ಮಹಾತ್ಮರ ಚರಿತ್ರೆಯನ್ನ ಅದಕ್ಕೆ ಅಧ್ಯಯನ ಮಾಡ್ಬೇಕು. ನಾವೆಲ್ಲ ನನ್ಗೆ ಆಗ್ತಾ ಇಲ್ಲ, ನನಗೆ ಬಹಳ ಕಷ್ಟ ಆಗ್ತಿದೆ, ಎಲ್ಲೋ ನಿನ್ನ ಇಚ್ಛೆಯಲ್ಲಿ ಕೊರತೆ ಇದೆ. ಇಚ್ಛೆಯಲ್ಲಿ ಯಾರಿಗೆ ಕೊರತೆ ಇರತ್ತೆ ಅವ್ರಿಗೆಲ್ಲಾ ಬರೀ ಸಮಸ್ಯೆನೆ. ಎದ್ರು ಸಮಸ್ಯೆ, ಕೂತ್ರು ಸಮಸ್ಯೆ, ಪ್ರವಚನಕ್ಕೆ ಬರಕ್ ಸಮಸ್ಯೆ. ಯಾಕೆ ಅಂದ್ರೆ ಮನಸ್ಸಿಗೆ ಅದು ಇಷ್ಟ ಇಲ್ಲ, ಅಷ್ಟು ದೋಷಪೂರಿತ ಆಗಿದೆ ಅದು. ಹಾಗಾಗಿ ಯಾರಿಗ್ ಇಚ್ಛೆ ಇದೆಯೋ ಅವ್ರಿಗೆ ಯಾವುದೂ ಕಷ್ಟ ಅಲ್ಲ, ಅವ್ರು ಎಲ್ಲೇ ಇರ್ತಾರೆ. ಇಡೀ ದೈವವೇ ನಿಲ್ಲತ್ತೆ. ಶಿಶುನಾಳ ಶರೀಫ್ರೆಲ್ಲಿದ್ದಾರೆ, ಗೋವಿಂದ ಭಟ್ರು ಎಲ್ಲಿದ್ದಾರೆ? ಜಾತಿಯ ಸಂಬಂಧ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ವಯಸ್ಸು ಏನೋ ಅಲ್ಲ, ಅವರ ವಯಸ್ಸಿಗೋ ಅವರಿಗೋ ಜಾತಿ ಇದು ಯಾವುದೂ ಇಲ್ಲ. ಒಂದೇ ಊರವ್ರಲ್ಲ, ಏನ್ ಪಕ್ಕದವ್ರಲ್ಲ, ಗೊತ್ತಿರೋರಲ್ಲ, ಶಾಸ್ತ್ರಗಳ ಏನ್ ಅಧ್ಯಯನ ಇಲ್ಲ, ಏನೆಲ್ಲಾ ಕೇಳಿ ಸುಮ್ನೆ ಭೇಟಿ ಆಗ್ತಾರೆ. ದೈವವೇ ಆ ರೀತಿ ನಿರ್ಣಯ ಮಾಡಿರತ್ತೆ, ದೈವದಲ್ಲಿ ಇದೆ ಅದು. ಹಾಗೆ ನಮಿಗೂ ಹಾಗೆ ಮಾಡಿರತ್ತೆ. ನಾವು ಅದನ್ನ ಹೇಗ್ ತಗೋತೀವೋ ಅದ್ರ ಮೇಲೆ. ದೈವ ನನಗೆ ಇದೆಲ್ಲವೂ ಸಹಾಯ ಮಾಡಿದೆ, ಎಲ್ಲ ಇಂದ್ರಿಯಗಳು ದೇಹ ಬದುಕು ಎಲ್ಲವೂ ಸಶಕ್ತವಾಗಿ ನನ್ನನ್ನಿಟ್ಟಿದೆ. ದೇವನನ್ನ ಪಡಿಬೇಕು ಅಂತ ಯಾರಿಗ್ ಇಚ್ಛೆ ಬರುತ್ತೆ ಎಲ್ಲಾ ಸಹಾಯ ಒದಗ್ ಬರುತ್ತೆ. ಯಾರಿಗ್ ಇಚ್ಛೆನೇ ಇಲ್ವೋ ಅವ್ರಿಗೆ ಬರೀ ಕಷ್ಟಗಳೇ ಇರುತ್ತೆ. ಒಂದು ಬರೀ ಪ್ರವಚನಕ್ಕೆ ಬರಕ್ ಕಷ್ಟ ಆಗತ್ತೆ ಅಂದ್ರೆ ಎಷ್ಟು ಮನಸ್ಸು ದೋಷಪೂರಿತ ಆಗಿದೆ. ಆ ಮನಸ್ಸಿಗೆ ಇಷ್ಟ ಇಲ್ಲ ಅಷ್ಟೇನೆ. ಇಷ್ಟ ಆಗಿರುವ ಪ್ರಪಂಚದಲ್ಲಿ ಯಾವುದೇ ಲೌಕಿಕ ವಿಷಯಗಳು ಇಷ್ಟ ಇರ್ಲಿ, ಅವನು ಯಾರನ್ನೂ ಕೇಳಲ್ಲ. ಅವನು ಹೆಣ್ಣು ಏನ್ 3 ಇದೆಯಲ್ಲ, ಕಾಮಿನಿ ಕಾಂಚನ ಕೀರ್ತಿ, ಅದರ ಬಯಕೆ ಇರೋರು ನಾವ್ ಯಾರನ್ನೋ ನೋಡ್ತಿರ್ತೀವಿ ಜಗತ್ತಲ್ಲಿ, ಯಾರಿಗೋ ಇದೆ. ನಮಗೆ ಆ 3 ಇರುತ್ತಲ್ಲ, ನಮ್ಮನ್ ಸುಮ್ನೆ ಕೂರ್ಸಕ್ ಬಿಡತ್ತಾ? ನನಗೆ ದುಡ್ಡಿನ ಬಗ್ಗೆ ಬಹಳ ಮೋಹ ಇದೆ, ನಾನು ಅದನ್ನ ಇವತ್ತು ಹೋಗವ್ರು ಯಾರೋ ನನಗ್ ಕೊಡ್ತಾರೆ ಅಂತ ಹೇಳಿದಾರೆ, ನಾನ್ ಆರಾಮಾಗಿ ಇವತ್ ಮಲಗ್ಬಿಟ್ರೆ ಬೆಳಗ್ಗೆ ಅವ್ರು ಎಷ್ಟೊತ್ತಿಗೆ ಕೊಡ್ತೀನಿ ಅಂತ ಹೇಳಿರ್ತಾರೋ ಕಾಯ್ಕೊಂಡಿದ್ದು ಅವ್ರ ಮನೆ ಹತ್ರ ಹೋಗಿ ಅಕಸ್ಮಾತ್ ಅವ್ರ ಮನಸ್ ಚೇಂಜ್ ಮಾಡ್ಬಿಟ್ರೆ ಅವ್ರು ಹೇಳ್ದಾಗ್ಲೇ ಇಸ್ಕೊಂಡ್ಬಿಡ್ಬೇಕು. ಎಷ್ಟು ಅದ್ರ ಬಗ್ಗೆ ಅದಕ್ಕೆ ಯಾವ್ದಾದ್ರು ಅಡಚಣೆ ಬರುತ್ತಾ? ಯಾರು ಅಡ್ಡ ಬಂದ್ರೆ ಯಾಕೆ ಇವ್ರು ಬರ್ತಾರೆ ಇವ್ರ ಎದುರುಗಡೆ ನಮ್ಗೆ? ಯಾರು ಏನಾರು ಬಂದ್ರೆ ಎಷ್ಟು ನಮ್ಗೆ ಬೇಜಾರಾಗತ್ತಲ್ಲ. ನಾನು ಯಾವ್ದಾದ್ರು ಚಿಂತನೆ ಕಾಮಿನಿ ಕಾಂಚನ ಕೀರ್ತಿ ಇರುತ್ತಲ್ಲ, ಅದ್ರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯಾರು ಬಂದ್ರೆ ಎಷ್ಟು ಹಿಂಸೆ ಆಗತ್ತೆ. ಯಾಕೆ ಇವ್ರ ಮಧ್ಯದಲ್ಲಿ ಬರ್ತಾರೆ ಅಂತ. ಆ ರೀತಿ ಜ್ಞಾನ ಚಿಂತನದವ್ರಿಗಿರುತ್ತೆ. ಯಾರು ಜ್ಞಾನದ ಇಷ್ಟ ಇರುತ್ತೋ ಅವ್ರ ಜಗತ್ತಿನ ಬಗ್ಗೆ ಲಕ್ಷ್ಯ ಕೊಡಲ್ಲ. ಎಲ್ಲಾರನ್ನು ಸರಿಸಮ ಮಾಡಿ ಕರ್ತವ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಆಮೇಲೆ ಆತ್ಮಜ್ಞಾನ ಪಡಿತೀನಿ ಅನ್ನೋದು ಬಹಳ ಕಷ್ಟ. ಆಗಲ್ಲ. ಅದು ಮುಗಿಸೋಷ್ಟೊತ್ತಿಗೆ ಇವನ್ನೇ ಮುಗಿಸ್ಬಿಟ್ಟಿರತ್ತೆ. ಇವನು ಯಾವಾಗ ಮುಗಿಸುತ್ತೆ? ಇವನು ಏನ್ ಗೊತ್ತಿದೆ? ನನ್ನ ಜೀವನ ಯಾವಾಗ ಮುಗಿಯುತ್ತೆ ಅಂತ ನನಗೇನ್ ಗೊತ್ತಿದೆ? ನಾನು ಕಾಲನ ವಶದಲ್ಲಿದ್ದೀನಿ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರ್ಷ ಇಷ್ಟೇ ನಿಮಿಷ. ಪ್ರವಚನ ಕೇಳ್ತಾ ಇದ್ದೀನಿ ಅಂತ ಏನ್ ಸಾವು ಬರಲ್ಲ ಅಂತ ಕೇಳ್ತಾನೆ ಹೊಟ್ಟೋಗಿರ್ತೀವಿ. ಅದನ್ನ ಯಾವಾಗ್ಲೂ ಸದಾಶಿವ ಗುರುಗಳು ಹೇಳ್ತಿದ್ರು. ಗುರುಗಳು ಹೇಳ್ತಾ ಇದ್ರು ಪ್ರವಚನ ಹಂಗೆ ಹೊಟ್ಟೋದ್ರು ರೀ ಅಂತ ಹೇಳ್ತಾ ಇದ್ರು ಅಂತ. ಗುರುಗಳದ್ದು ಹಂಗೆ ಆಗಿದ್ದು, ಸದಾಶಿವ ಗುರುಗಳದ್ದು ಹಂಗೆ ಆಗಿದ್ದು. ಪ್ರವಚನ ಹೇಳ್ತಾನೆ ಹೋಗಿದ್ದು. ಅದೇನು ಸಾವು ಯಾರನ್ನೂ ಕೇಳಲ್ಲ. ನೀನ್ ಬಹಳ ಪ್ರವಚನ ಮಾಡ್ತಿದ್ಯಾ, ಬಹಳ ವರ್ಷದಿಂದ ಬಹಳ ಇದೆಲ್ಲಾ ಮಾಡಿದ್ಯಾ, ಇದೇನಕ್ಕೂ ಸಂಬಂಧ ಇಲ್ಲ. ಆತ್ಮಜ್ಞಾನವನ್ನು ಪಡೆದ್ರೆ ಮಾತ್ರ ಇವುಗಳೆಲ್ಲದ್ರಿಂದನು. ಅವುಗಳೆಲ್ಲವೂ ಸಹಾಯ, ಅವೆಲ್ಲವೂ ಪೂರಕ. ಆದರೆ ಇವು ದೇಹದಿಂದ ಪ್ರತ್ಯೇಕ ಆಗ್ಲೇಬೇಕು. ಜೀವದಿಂದ ಅಹಂಕಾರದಿಂದ ಈ ಭಾವಬಂಧನ ಒಳಗಡೆ ಇದೆಯಲ್ಲ, ಅದ್ರಿಂದ ಬಿಡುಗಡೆ ಆಗ್ಲೇಬೇಕು. ಅದ್ರ ಬಿಡುಗಡೆ ಆಗೋದು ಆತ್ಮಜ್ಞಾನದಿಂದ. ಆ ಆತ್ಮಜ್ಞಾನವನ್ನ ಕೇಳುವ ಶ್ರವಣದಿಂದ. ಆತ್ಮಜ್ಞಾನದ ಬಯಕೆ ಆಗ್ಲಿ, ಆತ್ಮಜ್ಞಾನದ ಚಿಂತನೆ ಆಗ್ಲಿ, ಮನಸ್ಸಿನ ಎಲ್ಲಾ ದೋಷಗಳು ಹೋಗೋದು ಸತ್ಸಂಗದಿಂದ. ಸತ್ಸಂಗದಿಂದ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ. ಆ ವಿಮಲ ಮಾನಸ ಸ್ವಚ್ಛವಾದ ಮನಸ್ಸಾಗೋದು ಸತ್ಸಂಗದಲ್ಲಿ ಮಾತ್ರ. ಎಲ್ಲೇ ನಾವೇ ಏನೇನೋ ಮಾಡ್ತಿರ್ತೀವಲ್ಲ, ಅಲ್ಲೆಲ್ಲ ಇನ್ನೂ ಅಹಂಕಾರ ಜಾಸ್ತಿ ಆಗ್ತಿರುತ್ತೆ. ನಾನ್ ಸತ್ಸಂಗನೇ ಮಾಡ್ತೀನಿ ಅನ್ಸ್ತಿರತ್ತೆ, ಆದ್ರೆ ನನ್ನದನ್ನ ಇಟ್ಕೊಂಡೇ ಮಾಡ್ತಿರ್ತೀನಿ. ನನ್ನ ಅಹಂಕಾರ, ನನ್ನ ಚಿಂತನ, ನನ್ನ ಯೋಚನೆಗಳನ್ನ ನಂದು ಇದೇ ರೀತಿ ಎದುರುಗಡೆ ಇರೋರು ಹೇಳ್ಬೇಕು, ಇದೇ ರೀತಿನೇ ಅವರು ಹೇಳ್ಬೇಕು. ನನ್ಗೆ ನಿಜ್ಗೊಂಡ್ರದ್ದು ಹೇಳಿದ್ರೇನೆ ಖುಷಿ, ನನಗ್ ಬೇರೆಯವ್ರದ್ದು ಹೇಳಿದ್ರೆ ಖುಷಿ ಆಗಲ್ಲ. ಈ ಶಾಸ್ತ್ರ ಶಬ್ದ ಬಳಸಿದ್ರೆ ಖುಷಿ. ಇವೆಲ್ಲವೂ ಕಸ ಅಂತ ಗೊತ್ತಾಗಲ್ಲ. ಅದನ್ನ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತೀನಿ. ಸಾಧಕ ಆಗಿರೋನ್ ಇದು ಯಾವ್ದಕ್ಕೂ ಆಗ್ಬಾರ್ದು. ವಿಮಲ ಮಾನಸ, ಬಹಳ ಸ್ವಚ್ಛವಾಗಿರ್ಬೇಕು ಮನಸ್ಸು. ಯಾವ ಭಾವನೆಗಳಿಗೂ ಅವಕಾಶ ಕೊಡಬಾರ್ದು. ನೇರವಾಗಿ ಬ್ರಹ್ಮಜ್ಞಾನವನ್ನೇ ಸ್ವಚ್ಛವಾಗಿ ಕೇಳೋದು. ಹಾಗಾಗಿ ಯಾವ ಮತಪಂಥಗಳು ಇವುಗಳನ್ನೆಲ್ಲ ಅವ್ರು ಇಲ್ಲಿ ವಿವರಣೆ ಮಾಡ್ತಾ ಹೋಗ್ತಿದ್ದಾರೆ.
ಈ ವಿಮಲ ಮಾನಸ ಆಗೋದು ಸತ್ಸಂಗದಿಂದ. ಯಾವಾಗ ವಿಮಲ ಮಾನಸ ಆಗತ್ತೆ, ಸತ್ಯ ಹೇಗಿದೆ ಹಾಗೆ ದರ್ಶನ ಆಗಕ್ ಪ್ರಾರಂಭ ಆಗತ್ತೆ. ವಿಮಲ ಮಾನಸ ಇರ್ಲಿಲ್ಲ, ನನಗೆ ಹೇಗ್ ಬೇಕೋ ಆ ರೀತಿ ಕೇಳ್ತಾ ಇರ್ತೀನಿ ಪ್ರವಚನಗಳನ್ನ, ಶ್ರವಣಾದಿಗಳನ್ನ. ಹಾಗಾಗಿ ಆ ವಿಮಲ ಮಾನಸ ಆಗದ್ ಸತ್ಸಂಗತ್ವವೇ ನಿಸ್ಸಂಗತ್ವ. ಆ ನಿಸ್ಸಂಗ ಬರೋದೇ ಈ ಸತ್ಸಂಗದಿಂದ. ನಾನೇ ಸ್ವಯಂ ಕುತ್ಕೊಂಡು ನಾನೇ ಅಧ್ಯಯನ ಮಾಡಿ ನಾನೇ ಚಿಂತನ ಮಾಡ್ತೀನಿ ಅಂದ್ರೆ ಬಹಳ ಕಷ್ಟ. ಯಾಕೆಂದ್ರೆ ನನ್ನ ಮನಸ್ಸಿಗೆ, ನನ್ನ ಬುದ್ಧಿಗೆ ಆಗ್ಲೇ ಒಂದು ಸೀಮಿತ ಆಗ್ಬಿಟ್ಟಿರತ್ತೆ. ನನಗದ್ ಗೊತ್ತಾಗಲ್ಲ. ನಾನು ಯಾವ್ದೋ ಒಂದು ಮತಕ್ಕೆ, ಯಾವ್ದೋ ಒಂದು ಗ್ರಂಥಕ್ಕೆ, ಯಾವ್ದೋ ಒಂದು ಧರ್ಮಕ್ಕೆ, ಯಾವ್ದೋ ಒಂದು ಸಾಧನೆಗೆ ಬಹಳ ಅದಕ್ಕೆ ಅಭಿಮಾನ ಮಾಡ್ಕೊಂಡು ಅದು ಸತ್ಯ ಅಂತ ಒಂದು ಮನಸ್ಸೊಳಗೆ ಮಾಡ್ಕೊಂಡಿರ್ತೀನಿ. ಅವೆಲ್ಲವೂ ಹೋಗ್ಬೇಕು ಅಂದ್ರೆ ಸತ್ಸಂಗ. ಸತ್ಸಂಗ ಒಂದು ನದಿ ಇದ್ದ ಹಾಗೆ, ಪವಿತ್ರವಾದ ನದಿ, ಸ್ವಚ್ಛವಾದ ನದಿ. ಇಲ್ಲಿ ಏನೋ ಮಾಡೋ ಹಾಗಿಲ್ಲ, ಬಂದ್ ಸುಮ್ ಕೂರೋದು, ಬಂದು ಕುತ್ಕೊಂಡು ನನ್ನ ಭಾವನೆಗಳನ್ನೆಲ್ಲ ಸ್ವಲ್ಪ ಹೊತ್ತು ಬಿಡೋದು. ಆಮೇಲೆ ಬೇಕಾದ್ರೆ ದಿನಪೂರ್ತಿ ಇದೆಯಲ್ಲ, ಆಮೇಲೆ ವಿಚಾರ ಮಾಡೋಣ. ಸತ್ಸಂಗದಲ್ಲಿ ಗುರುಗಳು ಏನೆಲ್ಲ ನಿಜಗುಣರು ಏನ್ ಹೇಳ್ತಿದಾರಲ್ಲ, ಅವ್ರು ಹೇಳೋ ರೀತಿ ನೋಡ್ಬೇಕು. ನನ್ನನ್ನ ನಿಜಗುಣರನ್ನ ಭಾವಿಸೋದಲ್ಲ, ನಿಜಗುಣರು ಏನ್ ಹೇಳ್ತಾ ಇದಾರೋ ಆ ರೀತಿ ನಾನ್ ಭಾವನೆ ಮಾಡ್ಬೇಕು. ಆಗ ಆತ್ಮಜ್ಞಾನ ಬಹಳ ನೇರ. ಅದನ್ನ ಇಲ್ಲಿ ಅವ್ರು ಹೇಳ್ತಿದ್ದಾರೆ. ಈಗ ನಾವೇನ ಅರ್ತಿದೀವಿ ಅಂತೀರಲ್ಲ, ಎಲ್ಲಾ ಮತವಾದಿಗಳನ್ನ ಹೇಳ್ತಾ ಹೋಗ್ತಿದ್ದಾರೆ. ನೀವೆಲ್ಲ ಬ್ರಹ್ಮಜ್ಞಾನ, ಇದೇ ಬ್ರಹ್ಮ ಅಂತೀರಲ್ಲ, ಅದ್ ಹೇಗ್ ಬ್ರಹ್ಮ ಆಗಕ್ ಸಾಧ್ಯ ಇದೆ ಅಂತ ಎಲ್ಲಾ ಮತವಾದಿಗಳು. ಮೊದಲನೇವ್ರೆ ಚಾರ್ವಾಕರು. ದೇಹದೆರಿವಿನೊಳು ಸೋಜಿಗವೆನಿಸುವುದು ನಿಜವೋ. ಆ ಚಾರ್ವಾಕರು ಅಂದ್ರೆ ನಾವೇ ಎಲ್ಲಾರು ಇರ್ತೀವಿ ಚಾರ್ವಾಕರು. ಆತ್ಮಜ್ಞಾನ ಆಗೋವರೆಗೂ ಎಲ್ಲಾರು ಚಾರ್ವಾಕ್ರೆ. ಯಾರು ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪ ತಂಗೆ ಕೂಟ, ನಾವು ಹಗಲಿರುಳು ಅದೇ ಮಾಡ್ತೀವಿ. ಇವು ಬೆಳಗ್ಗೆ ತಿಂಡಿ ಆದ ತಕ್ಷಣ ಮಧ್ಯಾಹ್ನ ಊಟ, ಮಧ್ಯಾಹ್ನ ಆದ ತಕ್ಷಣ ರಾತ್ರಿ ಊಟ, ಹೆಣ್ಣು ದುಡ್ಡು ಬಣ್ಣ ಇದ್ರಲ್ಲೇ ಓಡಾಡ್ತಿರ್ತೀವಿ. ಮಧ್ಯದಲ್ಲಿ ಇನ್ನೊಂದ್ ಸ್ವಲ್ಪ 1 ಗಂಟೆ ಟೈಮ್ ಒಂದ್ ಸ್ವಲ್ಪ ಪ್ರವಚನ ಒಂದ್ ಒಳ್ಳೇದು. ಯಾಕೆಂದ್ರೆ ಬಿಟ್ರೆ ನನ್ಗೆ ಏನಾದ್ರು ಸಂಸಾರದಲ್ಲಿ ಕಷ್ಟ ಆಗ್ಬಿಡತ್ತೆ, ಮನಸ್ಸಿಗೆ ಏನೋ ಹೆಂಡತಿಗೆ ಇದಾಗ್ಬಿಡುತ್ತೆ, ಮಕ್ಳಿಗೆ ಇದಾಗತ್ತೆ, ಅದು ಒಂದು ಒಳ್ಳೇದಿದು ಮಾಡೋಣ ಅಂತ ಮಾಡ್ತಿರ್ತೀವಲ್ಲ. ಹಾಗಾಗಿ ಎಲ್ಲರೂ ಚಾರ್ವಾಕರೇ ಇರೋದೇ ಜಾಸ್ತಿ, ಸಾಧಕರಿರೋದ್ ಬಹಳ ಕಷ್ಟ. ಯಾರು ಸಾಧಕ ಇರ್ತಾನೆ ಅವನು ಬಹಳ ಕೋಟಿ ಜನ್ಮದ ಸುಕೃತ ಒದಗ್ ಬಂದಿದೆ. ಬಳಿಕ ಭವದೊಳು ಸುಕೃತವನ್ನೇಕ ಫಲಿಸಲು ಪುರುಷಂಗಹುದು ವಿವೇಕ. ಯಾರಿಗ್ ವಿವೇಕ ಬರುತ್ತಲ್ಲ ಅತ್ಯಂತ ಶ್ರೇಷ್ಠ. ಜಗತ್ತಿನಲ್ಲಿ ಗುರುಗಳು ಬಿಟ್ರೆ ನೆಕ್ಸ್ಟ್ ಅವನೇನೆ. ಅವನಷ್ಟು ಶ್ರೇಷ್ಠ ಇನ್ಯಾರೂ ಇಲ್ಲ ಜಗತ್ತಿನಲ್ಲಿ. ಒಬ್ರು ಆತ್ಮವಸ್ತುವನ್ನ ಅನುಭವಿಸಿರುವ ಗುರುಗಳು, ಅದನ್ನ ಅನುಭವಿಸ್ಬೇಕು ಅನ್ನುವ ವಿವೇಕ ಇರುವ ಶಿಷ್ಯ, ಇವರಿಬ್ರೇ ಅತ್ಯಂತ ಶ್ರೇಷ್ಠ. ಇನ್ ಬಾಕಿಯವರೆಲ್ಲ ಕಸದ ಜೊತೆ ಎಲ್ಲ ಒಂದು ಹೋಗೋವ್ರೆ. ಅವ್ರೆಲ್ಲಾರುನು ಏನ್ ಭವಬಂಧನ ಏನಿದೆಯಲ್ಲ ಎಲ್ಲಾರು ಅದ್ರೊಳಗಡೆ ಕೊಚ್ಚ ಹೋಗೋವ್ರೇನೆ. ಇವರಿಬ್ರೇ ಅತ್ಯಂತ ಶ್ರೇಷ್ಠ. ದೇವರನ್ನ ಪಡಿಬೇಕನ್ನುವ ಶಿಷ್ಯ, ದೇವರನ್ನ ಅನುಭವಿಸಿರುವ ಗುರುಗಳು. ಅವ್ರ ಮಧ್ಯೆ ಈಗ ಏನು ಪ್ರವಚನಾದಿಗಳು ನಡೆಯುತ್ತಲ್ಲ, ಅವರ ಮಧ್ಯದಲ್ಲಿ ನಡೆಯೋದೇ ಆತ್ಮವಿದ್ಯೆ, ಅವರ ಮಧ್ಯದಲ್ಲೇ ನಡೆಯೋದೇ ಆತ್ಮಾನುಸಂಧಾನ. ಹಾಗಾಗಿ ಆ ಗುರುಗಳು ಹೇಳ್ತಾ ಹೋಗ್ತಿದ್ದಾರೆ. ಚಾರ್ವಾಕರು ಅಂತ ಒಂದು ಮತವಾದಿಗಳಿದ್ದಾರೆ, ಅವ್ರ ದೇಹವೇ ಸತ್ಯ. ಈಗೇನ್ ನಾವು ಅವ್ರೇನು ಚಾರ್ವಾಕರ ಮತ ಏನಿದೆ, ಈಗೇನ್ ಬದುಕಿದೆಯಲ್ಲ ಇದು ಬಹಳ ಸತ್ಯ. 5 ಇಂದ್ರಿಯಗಳನ್ನ ತಿಂತೀವಿ, ಉಣ್ತೀವಿ, ಮಾಡ್ತೀವಿ, ಬದುಕ್ತಿವಲ್ಲ, ಇದೇ ನಿಜವಾದ ಸತ್ಯ ಇರೋದು. ಬೇರೆ ಏನೇನೋ ಅದ್ವೈತ ಅವರು ವೇದಾಂತ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಬರೀ ಊಹೆ, ಅವೆಲ್ಲ ಬರೀ ಕಲ್ಪನೆಗಳು. ಅವನೇನ್ ನಂಬಕ್ ಹೋಗ್ಬೇಡಿ. ಕಷ್ಟದಲ್ಲಿ ಈಗ ನಾನು ಹುಟ್ಟಿದೀನಿ, ಬಡತನದಲ್ಲಿ ಹುಟ್ಟಿದೀನಿ, ನಾನು ಬಡತನದಲ್ಲೇ ಸಾಯೋ ತರ ಮಾಡ್ತಾರೆ ಅವರು. ನಿನ್ ಪೂರ್ವ ಜನ್ಮದ ಪುಣ್ಯ ಕರ್ಮ ಹಂಗಿತ್ತು, ಹೀಗಿತ್ತು, ಆಗಿತ್ತು ಅಂತ ಅವ್ನೇನ್ ಮಾತು ನಂಬೇಡಿ. ಏನಿದೆ ನೀನು ಅದನ್ನ ಯಾರ ಹತ್ರನಾದ್ರು ಕಿತ್ಕೊಂಡಾದ್ರೂ ಸರಿ, ಇಲ್ಲ ಸಾಲ ಮಾಡಾದ್ರೂ ಸರಿ, ಚೆನ್ನಾಗ್ ಜೀವನವನ್ನ ಅನುಭವಿಸು. ಒಂದು ಸಲಿ ದೇಹ ಹೋಯ್ತು, ನಿನ್ ಬದುಕು ಹೊರಟೋಗುತ್ತೆ, ಬದುಕ್ ಮುಗೀತು. ಪುನಃ ಏನೋ ಪುನರ್ಜನ್ಮ, ತಿರ್ಗಾ ಹುಟ್ಟು ಬರ್ತೀಯ, ಆ ರೀತಿ ನೀನ್ ಏನಾರು ಹುಟ್ಟು ಬರ್ತೀಯ ಅಂತ ಅವ್ರಿಗೆ ನಂಬಿಕೆ ಇದ್ದಿದ್ರೆ, ನೀನು ಸತ್ತಾಗ ಏನಾರು ಅದು ಪಿಂಡ ಅದು ಇದು ಏನಾರು ಇಡ್ತಾರಲ್ಲ, ಅವಾಗ ನೀನ್ ನಿಜವಾಗ್ಲೂ ನೀನ್ ವಾಪಸ್ ಬಂದ್ರೆ ಅವ್ರು ಯಾರು ಒಪ್ತಾರ ನಿನ್ನ? ಅದು ನಿನ್ ಕಾಗೆ ರೂಪದಲ್ಲೋ ಆ ರೂಪದಲ್ಲೋ ಬರ್ತೀಯ ಅಂತ ಸುಮ್ನಾಗ್ತಾರೆ. ನಿಜ. ಅದಕ್ಕೆ ಪ್ರಪಂಚ ಬಹಳ ನಾಟಕದವ್ರು ಅವರೆಲ್ಲ. ನಾಟಕದ ಮಾತುಗಳು, ಯಜ್ಞ ಯಾಗಾದಿಗಳನ್ನೆಲ್ಲ ಸುಮ್ನೆ ಅವರು ಶ್ರೀಮಂತಿಕೆಯಿಂದ ಇರ್ತಾರಲ್ಲ, ಅವ್ರು ಅವೆಲ್ಲ ಮಾತುಗಳು ಹೇಳೋದು. ಇವೆಲ್ಲ ಆ ಜನ್ಮದ್ದು ನೀನ್ ಪಾಪ ಮಾಡಿದ್ಯಾ, ಅದಕ್ಕೆ ನೀನ್ ನನ್ನ ಹತ್ರ ಕೆಲಸದವ್ರಾಗಿದ್ಯಾ, ನೀನ್ ಜೀತದಾಳಾಗಿದ್ಯಾ, ನಾನ್ ಪಾಪ ಮಾಡಿದ್ಯಾ, ಅದೆಲ್ಲ ಅವರು ಶ್ರೀಮಂತರ ಅವೆಲ್ಲ ಈ ಲೋಕದ ಜನ ಮಾಡಿರೋದು. ಆ ರೀತಿ ಏನೂ ಇಲ್ಲ. ಅವ್ರ ಹತ್ರ ಯಾಕೆ ನಾನು ಅವ್ರ ಹತ್ರ ಹೊಡೆದಿ, ಅದೇ ನಕ್ಸಲೈಟ್ಸ್ಗಳು. ಅವ್ರ ಹತ್ರ ಹೊಡೆದಿ ಕಿತ್ಕೊಳ್ಳಿ. ಸಮಾಜದಲ್ಲಿ ಏನೋ ಒಬ್ರಿಗೆ ಒಂದ್ಸಲಿ ಅದು ಹೊಟ್ಟೋಗಿದೆ, ಅವ್ರ ಮಕ್ಳು ಆರಾಮಾಗಿ ಜೀವನ ಸಾಗಿಸ್ತಾರಲ್ಲ. ರಾಜರ ಮಕ್ಕಳು ರಾಜರಾಗೆ ಹೊಟ್ಟೋಗ್ತಾರೆ, ಜೀತದಾಳ ಮಕ್ಕಳು ಜೀತದಾಳಾಗೆ ಹೋಗ್ಬಿಡ್ತಾರೆ. ಅದನ್ನ ಅವ್ರು ಒಪ್ಪೋದಿಲ್ಲ ಚಾರ್ವಾಕರು. ಸಾಲ ಮಾಡಾದ್ರುನು ತುಪ್ಪ ತಿನ್ನು, ನಾವು ಹಾಗೆ ಮಾಡ್ತೀವಿ. ಸಾಲ ಮಾಡಿ ಗಾಡಿ ತಗೋತೀವಿ, ಸಾಲ ಮಾಡಿ ಮನೆ ಕಟ್ತೀವಿ, ಸಾಲ ಮಾಡಿ ನಾವೇನೋ ಬಹಳ ತುಪ್ಪದೇನೋ ಬಹಳ ಯಾರು ನಾವು ಅದನ್ನೇ ಮಾಡ್ತೀವಿ. ಸಾಲ ಮಾಡಿ ಮೊಬೈಲ್ ತಗೋತೀವಿ, ಎಲ್ಲರೂ ಅದನ್ನೇ ಮಾಡ್ತಿರೋದು, ಚಾರ್ವಾಕರದೇನೆ.
ಹಾಗಾಗಿ ಅವ್ರು ಏನಂತಾರಲ್ಲ ಅದನ್ನ ದೇಹವೇ ಆತ್ಮ. ಈಗೇನ್ ದೇಹದ ಎಲ್ಲ ನೀನ್ ಒಂದ್ ಯಾವ್ದಾರ ನೀನ್ ನೋಡ್ಲಿಲ್ಲ ಕೇಳಲಿಲ್ಲ, ಒಂದ್ ಜಗತ್ ನಿಂದು ಹೋಯ್ತು, ಪ್ರಪಂಚನೇ ನಿಂದು ಹೋಯ್ತು. ಹಾಗಾಗಿ ಇವೇ ಆತ್ಮ ಅಂತ ಏನ್ ಹೇಳ್ತಾರಲ್ಲ ಅವರು ಚಾರ್ವಾಕರು. ಅದಕ್ಕೆ ಅವ್ರದ್ದು ಅದೇ ಒಂದ್ ಮತ. ಅದಕ್ಕೆ ಇವ್ರು ವೇದಾಂತಿಗಳು ಬೇರೆ ಎಲ್ಲ ಮತವಾದಿಗಳು ಜೈನರು ಬೌದ್ಧರೆಲ್ಲರೂ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಈ ರೀತಿ ತಿನ್ನೋದು ಉಣ್ಣೋದು ಮಲಗೋದು ಪ್ರಾಣಿ ಪಶು ಪಕ್ಷಿಗಳು ಮಾಡ್ತವೆ, ಅದಕ್ ನೀನ್ ಮನುಷ್ಯ ಜನ್ಮ ಬೇಕಾಗಿತ್ತ? ಹಾಗಾಗಿ ಅದನ್ನ ಅವ್ರು ಒಪ್ಪೋದಿಲ್ಲ. ತ್ಯಾಗೇನೇಕ ಅಮೃತತ್ವ ಮಾನುಷವು. ಎಷ್ಟೆಷ್ಟು ನೀನು ವಿಷಯಾದಿಗಳಲ್ಲಿ ಇವುಗಳನ್ನ ಬಳಸ್ತೀಯ ಅಷ್ಟು ಅವುಗಳು ಬೆಂಕಿ ತುಪ್ಪಕ್ಕೆ ಬೆಂಕಿ ಆಗ್ದಂಗೆ ಬಹಳ ದುಃಖಿ ಆಗ್ತಾ ಹೋಗ್ತೀಯ. ಕೊನೆಗೆ ಆ ಜೀವನ ಅಸ್ತವ್ಯಸ್ತ ಜೀವನ, ಏನೋ ತಿಂದೆ ಏನೋ ಕುಡ್ದೆ ಏನೋ ಮಲಗ್ದೆ. ಹಾಗಾಗಿ ಅದು ಸಮ್ಮತ ಅಲ್ಲ ಅಂತ ಹೇಳ್ತಾರೆ. ಮೊದಲನೇ ಅದೇ ಚಾರ್ವಾಕರಲ್ಲಿ ಕೆಲವರು ಇಂದ್ರಿಯಗಳನ್ನೆಲ್ಲ ಬಳಸ್ತೀವಲ್ಲ, ಇಂದ್ರಿಯಗಳೇ ಸತ್ಯ ಅಂತ ಹೇಳ್ತಾರೆ. ಅದು ಅಲ್ಲ. ಇನ್ನ ದೇಹ ಕರ್ಣಾಡಿಗೆ ಆಧಾರವಾದ ಹಸು ನಿಜವೋ. ಪ್ರಾಣವೇ ಸತ್ಯ, ಅದೇ ಆತ್ಮ ಅನ್ನುವ ಮತವಾದಿಗಳು ಇದ್ದಾರೆ. ಹಠಯೋಗಿಗಳಾಗ್ಲಿ ಯೋಗದಲ್ಲಾಗ್ಲಿ ಅಲ್ಲೆಲ್ಲ ಪ್ರಾಣಾಯಾಮವೇ ಬಹಳ ಅವರಿಗೆ ಸಾಧನೆ. ಪ್ರಾಣಾಯಾಮದಿಂದನೇ ಮುಂದೆ ಧ್ಯಾನ ಧಾರಣ ಸಮಾಧಿಗಳೆಲ್ಲ. ಪ್ರಾಣಾಯಾಮ ಅದ್ರದ್ದು ಎಂಟ್ರನ್ಸ್. ಪ್ರಾಣಾಯಾಮ ಯಾಕೆ ಅಂದ್ರೆ ಎಷ್ಟು ನಾವು ಉಸಿರಾಟ ಮತ್ತೆ ಮನಸ್ಸು ಎರಡು ಒಂದೇ ಇದೆ. ಉಸಿರಾಟದ ಮೇಲೆ ಮನಸ್ಸಿದೆ, ಮನಸ್ಸಿನ ಮೇಲೆ ಉಸಿರಾಟ ಇದೆ. ನೀನು ಎಷ್ಟು ಉಸಿರಾಟವನ್ನ ನಿಲ್ಲಿಸ್ತೀಯೋ ಅಷ್ಟು ಮನಸ್ಸು ತಣ್ಣಗಾಗತ್ತೆ. ನಿನಗ್ ಒಂದೇ ಸಲಿಗೆ ಮನಸ್ಸು ನಿಲ್ಸಕ್ ಆಗಲ್ಲ ನಿನ್ ಕೈಲಿ. ಆ ಮನಸ್ಸು ಬಹಳ ತೀವ್ರವಾಗಿದೆ. ಒಂದು ಕ್ಷಣನ ಅರ್ಜುನನಂತವನಿಗೆ ಆಗಿಲ್ಲ. ಅರ್ಜುನನೇ ಅಂತಾನೆ, ಒಂದು ಕ್ಷಣ ನನಗ್ ಮನಸ್ಸು ನಿಲ್ಸಕ್ ಆಗಲ್ಲ ಅಂತ ಮನಸ್ಸನ್ನ ನಾನು ನಿಲ್ಲಿಸ್ಬೇಕು ಅಂದ್ರೆ ಈ ಪ್ರಾಣಾಯಾಮವನ್ನ ಮಾಡು. ಉಸಿರಾಟವನ್ನ ಅದನ್ನ ಗಮನ ಮಾಡೋದು. ಪೂರಕ ರೇಚಕ ಅವುಗಳೆಲ್ಲ ಗುರುಗಳಿರ್ಬೇಕು. ಆ ಗುರುಗಳ ಹಠಯೋಗಿಗಳಾಗಿ ಅಂತ ಗುರುಗಳ ಹತ್ರ ಪ್ರಾಣ ನಿರೋಧ ಮಾಡಿದ್ರೆ ಆಗ ದೇಹ ನಿಯಂತ್ರಣ ಇರುತ್ತೆ. ನೀನು ಎಷ್ಟು ವರ್ಷ ಬೇಕಾದ್ರೂ ಜೀವಂತವಾಗಿ ಇರ್ಬೋದು. ಎಷ್ಟು ನೀನು ತೀವ್ರವಾಗಿ ಉಸಿರಾಟ ಮಾಡ್ತೀಯೋ ಅಷ್ಟು ಬೇಗ ಹೊರಟೋಗ್ತೀಯ. ಎಷ್ಟು ನಿಧಾನ ಗತಿಯಲ್ಲಿ ಆ ಉಸಿರಾಟವನ್ನ ಕಡಿಮೆ ಮಾಡ್ತೀಯೋ, ದಿನಕ್ಕೆ ಅದೆಷ್ಟೋ ಸಾವಿರ ಸಲ ಉಸಿರಾಡ್ತೀವಿ ಅಂತಿದೆ, 24,000 ಅದೆಷ್ಟೋ ಇದೆ, ಅದನ್ನ ಕಡಿಮೆ ಮಾಡ್ತಾ ಬರೋದು. ಅದನ್ನ 10,000ಕ್ಕೆ 5,000 ದೀರ್ಘವಾಗಿ ನಿಧಾನವಾಗಿ ಯಾರು ಉಸಿರಾಡ್ತಿರ್ತಾರೋ ಅವ್ರು ಆರಾಮಿರುತ್ತೆ ಮನಸ್ಸು, ಬುದ್ಧಿ ಆರಾಮಾಗಿರ್ತಾರೆ, ಮತ್ತೆ ಆಯುಷ್ಯನು ಜಾಸ್ತಿ ಆಗತ್ತೆ. ಈ ರೀತಿಯಾಗಿ ಅವರು ಹಾಗಾಗಿ ಇದೇ ತುಂಬಾ ಶ್ರೇಷ್ಠ, ಪ್ರಾಣವೇ ತುಂಬಾ ಶ್ರೇಷ್ಠ, ಇದೇ ಆತ್ಮ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಆ ಪ್ರಾಣವೇ ಇದಕ್ಕೆ ಪ್ರಾಣವೇ ಆತ್ಮ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ಒಪ್ಪೋದಿಲ್ಲ ವೇದಾಂತಿಗಳು. ಆ ಪ್ರಾಣವನ್ನ ಹೇಗೆ ನಾವ್ ಅನ್ನಕ್ಕಾಗತ್ತೆ? ಆ ಪ್ರಾಣ ಜಡ ಇದೆ. ಆದ್ರೆ ಪ್ರಾಣವನ್ನ ಸಾಧನೆಯನ್ನಾಗಿ ಮಾಡ್ಕೊಂಡಿರೋರು ಬಹಳಷ್ಟು ಭಾರತದಲ್ಲಿ ಎಲ್ಲ ಏನ್ ಹಿಮಾಲಯದಲ್ಲಿ ಯೋಗಿಗಳಾಗ್ಲಿ ಎಲ್ಲಾರು ಏನಿದಾರಲ್ಲ ಅವರೆಲ್ಲವೂ ಈ ಪ್ರಾಣವನ್ನೇ. ಅದಕ್ಕೆ ಓಂಕಾರವನ್ನಾಗ್ಲಿ ಇಲ್ಲ ಗುರುಗಳು ಕೊಟ್ಟಂತಹ ಓಂ ಶಿವ ರಾಮ ಓಂ ನಮ ಶಿವ ಈ ರೀತಿಯಾಗಿ ಆ ಉಸಿರಾಟದ ಜೊತೆ ಸೇರಿಸಿ ಅವುಗಳನ್ನ ಅನುಸಂಧಾನವನ್ನ ಮಾಡಿ ಸಮಾಧಿಯನ್ನ ಎಲ್ಲ ಅನುಭವಿಸ್ತಾರೆ. ಹಾಗಾಗಿ ಆ ಹಠಯೋಗವನ್ನು ಮಾಡೋರು ಬಹಳಷ್ಟು ಇದ್ದಾರೆ. ಅದೇ ಪ್ರಾಣ ಇದ್ರೆ ನೀನ್ ಬದುಕಿರ್ತೀಯ, ಪ್ರಾಣ ಇದ್ರೆ ನೀನ್ ಸಾಧನೆ ಮಾಡ್ತೀಯ, ಪ್ರಾಣ ಇದ್ರೇನೆ ನಿಂದೆಲ್ಲ. ಪ್ರಾಣ ಹೋದ್ಮೇಲೆ ನೀನ್ ಏನ್ ಮಾಡ್ತೀಯ? ಪ್ರಾಣ ನಾನಲ್ಲ, ಆಯ್ತು ಹೆಂಗಿರ್ತೀಯ ನೀನ್ ಇರು ನೋಡೋಣ. ಹಾಗಾಗಿ ಪ್ರಾಣ ಇಲ್ದೆ ಇರಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ, ಇದೇ ಆತ್ಮ ಅಂತ. ಅದಕ್ಕೆ ವೇದಾಂತಿಗಳು ಹೇಳ್ತಾರೆ ಪ್ರಾಣ ಆತ್ಮ ಆಗೋದಿಲ್ಲ, ಅದು ಜಡ ಇದೆ, ಅದನ್ನ ಅರಿಸ್ಕೊಳ್ಳುತ್ತೆ ನಮ್ಮ ಹತ್ರ. ನನಗೆ ಈಗ ನಿದ್ರೆಯಲ್ಲಿ ಪ್ರಾಣ ಇರ್ಲಿಲ್ಲ, ನಾನು ಪ್ರಾಣದ ಅನುಭವ ನನಗಿರ್ಲಿಲ್ಲ ನಿದ್ರೆಯಲ್ಲಿ. ನಮ್ಗೇನಾದ್ರು ನಿದ್ರೆಯಲ್ಲಿ ಇದೆಯಾ? ನಾನು ಉಸಿರಾಡ್ತಾ ಇದ್ದೀನಿ, ಬಹಳ ಚೆನ್ನಾಗಿದ್ದೀನಿ, ಏನಾರು ಇದೆಯಾ? ಅದ್ ನನಗೇನೋ ಅನುಭವ ಇಲ್ಲ. ಅದಿಲ್ಲದ್ರು ನಾನು ಇದೀನಿ ನಾನು. ಹಾಗಾಗಿ ಈ ಪ್ರಾಣವನ್ನ ನಾವು ಆತ್ಮ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಆ ಮತವಾದಿಗಳಿಗೆ ಹೇಳ್ತಾರೆ. ಇನ್ನ ದೇಹಾಭಿಮಾನೇಹ ಮನವೋ ನಿಜವೋ. ಮನಸ್ಸು ಪತಂಜಲಿ ಮಹರ್ಷಿಗಳ ಮನಸ್ಸು ಏನಿದೆಯಲ್ಲ, ಅವರ ಏನು 8 ಯಮನಿಯಮಾದಿಗಳವೆಲ್ಲವೂ ಏನಿದೆ ಅವುಗಳಲ್ಲಿ ಅವ್ರು ಹೇಳೋದು ಮನಸ್ಸೇ ಎಲ್ಲದಕ್ಕೂ ಕಾರಣ. ನಿನ್ನ ಜೀವನ ಏನಂತ ಇದೆಯೋ ಅದು ಮನಸ್ಸು. ಮನಸ್ಸನ್ನ ಬಿಟ್ಟು ನೀನ್ ಬದುಕಂತಾನೆ ಇಲ್ಲ. ನೋಡು ನೀನ್ ಮನಸ್ಸು ಬಿಟ್ಟು ನಿನ್ ದೇಹ ಎಲ್ಲಾರು ಇದೆಯಾ ನಿನಗೆ? ಮನಸ್ಸು ಈ ಕಡೆ ಎಲ್ಲೋ ಇಟ್ಟಿದೀನಿ, ದೇಹನ ಈ ಕಡೆ ಪ್ರತ್ಯೇಕ ಇಟ್ಟಿದೀನಿ ಅಂತ ಏನಾರು ಇದೆಯಾ? ಆ ಮನಸ್ಸೇ ದೇಹವನ್ನ ಸೃಷ್ಟಿ ಮಾಡಿರೋದು. ನೀನ್ ಇಷ್ಟೊಂದು ಸುಖ ದುಃಖ ಎಲ್ಲದಕ್ಕೂ ಕಾರಣ ಆಗ್ತಿರೋದು ಈ ಮನಸ್ಸು. ಆ ಮನಸ್ಸಿದ್ರೆ ಆ ಮನಸ್ಸೇ ನಿನ್ನನ್ನ ಬಂಧನಕ್ಕೂ ಒಳ ಮಾಡಿರೋದು. ಆ ಮನಸ್ಸೇ ಮೋಹ ಮಮಕಾರ ಮಾಡಿರೋದು. ಆ ಮನಸ್ಸೇ ಎಲ್ಲವೂ ನಿನಗಿದೆಲ್ಲ ಇಡೀ ಜಗತ್ತನ್ನ ಇವುಗಳನ್ನ ಮನೋಮಯ ಜಗತ್. ಮನಸ್ ಬಿಟ್ಟು ಏನೂ ಜಗತ್ ಅನ್ನೋದಿಲ್ಲ. ಉದಾಹರಣೆ ನಿದ್ರೆ, ಕನಸಿನ ಉದಾಹರಣೆ. ಕನಸಿನಲ್ಲಿ ಎಲ್ಲಾ ಮನಸ್ ಮಾಡಿಲ್ವಾ? ಇದೇ ರೀತಿ ಜಗತ್ತನ್ ಮಾಡಿದೆ, ಹೆಂಡತಿ ಮಕ್ಕಳು ಮಾಡಿದ್ದಾರೆ, ಶಾಸ್ತ್ರ ಗುರುಗಳು ದೇವರು ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಎಲ್ಲವನ್ನೂ ಮಾಡಿದೆ. ಎಲ್ಲ ಯಾವ್ದು ಮಾಡಿರೋದಲ್ಲಿ? ಮನಸ್ ಮಾಡಿದೆಯಲ್ಲ. ಹಂಗಾರೆ ಮನಸ್ಸಿಗೆ ಎಲ್ಲಾ ಸಾಮರ್ಥ್ಯ ಇದೆ.
ಮನೋಮಯ ಜಗತ್ತಿದು. ಇದನ್ನ ನೀನೇನ್ ತಪ್ಪು ಭಾವಿಸಿದ್ಯಲ್ಲ ಅವುಗಳನ್ನ ತೆಗಿ ಅಷ್ಟೇನೆ. ಅವುಗಳನ್ನೆಲ್ಲ ತೆಗೆಯೋದೇ ಆ ಯಮ ನಿಯಮಾದಿಗಳು. ಸತ್ಯ, ಅಹಿಂಸೆ, ಅಪರಿಗ್ರಹ, ಬ್ರಹ್ಮಚರ್ಯ, ಅವುಗಳನ್ನ ಏನಿದೆ ಮನಸ್ಸಿನಲ್ಲಿ ದೋಷಗಳಾಗಿದೆ ಆ ದೋಷಗಳನ್ನ ತೆಗೆಯೋದು. ಆ ದೋಷಗಳನ್ನ ತೆಗಿ ಆತ್ಮವಸ್ತು ಅದೇ ಇದೆ. ಹಾಗಾಗಿ ಮನಸ್ಸೇ ಎಲ್ಲದಕ್ಕಿಂತ ಶ್ರೇಷ್ಠ. ಆ ಮನಸ್ಸೇ ಎಲ್ಲವೂವೆ ಅಂತ. ಮನಯೇವ ಕಾರಣ ಮನುಷ್ಯಾಣ ಬಂಧ ಮೋಕ್ಷ ಯೋಹೋ. ಆ ಮನಸ್ಸಿದ್ರೇನೆ ನಿನ್ನ ಆಲೋಚನೆಗಳಾಗ್ಲಿ ಏನೇ ಆಗ್ಲಿ ಎಲ್ಲ ಬರೋದು. ಮನಸ್ಸೇ ಶ್ರೇಷ್ಠ ಅಂತ ಅವರು ಪತಂಜಲಿ ಮಹರ್ಷಿಗಳು. ಹಾಗಾಗಿ ಆ ಮನಸ್ಸು ಅಂತಾರೆ. ಆದ್ರೆ ವೇದಾಂತಿಗಳು ಆ ಮನಸ್ಸನ್ನು ಒಪ್ಪೋದಿಲ್ಲ. ಆಗ ಏನು ಜ್ಞಾನದವ್ರು ಇದಾರಲ್ಲ, ಮನಸ್ಸು ಆಗೋದಿಲ್ಲ. ಯಾಕೆಂದ್ರೆ ಮನಸ್ಸು ಜಡ ಇದೆ, ಅದಕ್ಕೂ ಸ್ವಯಂ ಚೇತನ ಇಲ್ಲ. ಆ ಮನಸ್ಸನ್ನ ನಾನು ಎದುರಿಟ್ಟು ಅರಿತೀನಿ. ನಾನು ಮನಸ್ಸು ನಂದು ಸರಿ ಇದೆ, ಮನಸ್ಸು ನಂದು ಸರಿ ಇಲ್ಲ. ಬೆಳಗ್ಗೆ ನನ್ ಮನಸ್ಸು ಈ ರೀತಿ ಇತ್ತು, ಸಾಯಂಕಾಲ ನನ್ ಮನಸ್ಸು ಈ ರೀತಿ ಆಯ್ತು. ಆ ರೀತಿ ನನ್ ಮನಸ್ಸನ್ನ ನಾನು ನೋಡ್ತೀನಿ. ಯಾವುದನ್ನ ನಾನು ನೋಡ್ತೀನೋ ಅದು ನಾನ್ ಇರೋದಿಲ್ಲ, ಅದು ಜಡ ಇರುತ್ತೆ. ಅದ್ ಎಂತದೇ ಎದುರುಗಡೆದಿರ್ಲಿ ಅದು ಜಡ ಇರುತ್ತೆ. ಹಾಗಾಗಿ ಮನಸ್ಸನ್ನ ನಾನು ನೋಡೋದ್ರಿಂದ ಅದು ಆತ್ಮ ಅಲ್ಲ. ಇನ್ನ ಮುಂದೆ ಹೇಳ್ತಾರೆ, ನಾನೆಂಬುದೇ ಎಡೆಬಿಡದೆ ಪೊರಗ ನರಿವುದೇ ನಿಜವು. ನಾನು ನಾನು ಅಂತ ಏನು ಈಗ ಮೊದಲು ಅನ್ನಮಯ ಕೋಶ, ಆಮೇಲೆ ಪ್ರಾಣಮಯ ಕೋಶ, ಮನೋಮಯ ಕೋಶ 3 ಹೇಳಿದ್ರು. ಈಗ ವಿಜ್ಞಾನಮಯ ಕೋಶ ಬುದ್ಧಿದು. ಬುದ್ಧಿ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ. ನಾನು ಏನ್ ಬುದ್ಧಿಯನ್ನ ಬಳಸ್ತೀನಲ್ಲ ಇದೇ ನಾನು. ನಾನು ನಾನು ಅಂತ ಏನಿದ್ದೀನಲ್ಲ ಈ ಬುದ್ಧಿಯಿಂದನೇ ನಾನು. ಈ ನಾನೇ ಎಲ್ಲದಕ್ಕೂ ಕಾರಣ. ನಾನಿದ್ರಿಂದನೇ ಆತ್ಮಜ್ಞಾನ ಆಗೋದು. ನಾನು ಇರ್ಲಿಲ್ಲ ಅಂದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಈ ರೀತಿಯಾದ ಮತವಾದಿಗಳು ಇದಾರೆ. ಅದರಲ್ಲಿ ಬೌದ್ಧರೇ ಶ್ರೇಷ್ಠ. ಅದರಲ್ಲಿ 4 ಜನದಲ್ಲಿ ಒಬ್ರದು ನೆನ್ನೆ ಹೇಳಿದ್ದೀನಲ್ಲ, ಅವರೇ ಅತ್ಯಂತ. ಅವ್ರು ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಬುದ್ಧಿಯಿಂದನೇ ಎಲ್ಲವೂ. ಮನಸ್ಸಿರ್ಬೋದು ನಿನಗೆ, ಆದ್ರೆ ಮನಸ್ಸಿಗೆ ವಿಚಾರ ಮಾಡುವ ಸಾಮರ್ಥ್ಯ ಇಲ್ಲ. ಏನಾದ್ರೂ ಜ್ಞಾನ ಚಿಂತನ ಇವೆಲ್ಲವೂ ಬರ್ಬೇಕು ಅಂದ್ರೆ ಬುದ್ಧಿ ನಮ್ಮ ಜ್ಞಾನದವರಿಗೆ ಸಮೀಪ ಇದು. ಈ ಜ್ಞಾನದಲ್ಲೂ ವಿವೇಕನೇ ಪ್ರಧಾನ, ಬುದ್ಧಿಯೇ ಪ್ರಧಾನ. ಹಾಗಾಗಿ ಆ ಬೌದ್ಧರಲ್ಲಿ ಒಂದು ಮತವಾದಿಗಳು ಹೇಳ್ತಾರೆ, ಇದು ತುಂಬಾ ಬುದ್ಧಿನೇ ಅತ್ಯಂತ ಶ್ರೇಷ್ಠ, ಆದ್ರಿಂದ ಇದೇ ಆತ್ಮ. ಹಾಗಾದ್ರೆ ಇವರು ಅದನ್ನು ತಿರ್ಗಾ ಒಪ್ಪೋದಿಲ್ಲ ವೇದಾಂತಿಗಳು. ಆ ಬುದ್ಧಿ ನೀನು ಬಹಳ ಶ್ರೇಷ್ಠ ಅಂತೀಯಲ್ಲ, ಅದು ನಿದ್ರೆಗೆ ಹೋದ್ರೆ ಅದಕ್ಕೇನು ಪ್ರಜ್ಞೆನೇ ಇಲ್ಲ, ಅದೇನು ತಾನು ಇಲ್ದೇ ಇರಂಗಾಗತ್ತಲ್ಲ. ಹಾಗಾಗಿ ಬುದ್ಧಿಯನ್ನ ನಾವು ಒಪ್ಪೋದಿಲ್ಲ ಆತ್ಮ ಅಂತ. ಮುಂದೆ ಹೇಳ್ತಾರೆ, ನಾನೆಂಬುದು ಅಡಗಿದಾನಂದ ನಿಜವೋ. ಈಗ ನಾನಿದ್ರೆ ತಾನೇ ನಾನೆಲ್ಲವೂ ಇರೋದು. ಅದು ನಿದ್ರೆಯಲ್ಲಿ ಅಡಗೋಗುತ್ತೆ. ನಿದ್ರೆಯಲ್ಲಿ ಅಡಗೋದ್ರು ನಾನು ಆರಾಮ್ ಅಂತ ಖುಷಿ ಪಡ್ತೀನಲ್ಲ. ಏನ್ ಬೆಳಗಿಂದ ರಾತ್ರಿವರೆಗೂ ನಾನು ನಾನು ಅಂತ ನಾನೆಲ್ಲಾ ಬಳಸಿರ್ತೀನಿ, ಅಷ್ಟು ಅವಾಗ ದುಃಖಿ ಇರ್ತೀನಿ. ಯಾವಾಗ ನಾನ್ ಮಲಗಿದ್ರೆ ಸಾಕು ಅಂತೀನಲ್ಲ. ಹಂಗಾದ್ರೆ ಇದು ಅಡಗದ ಮೇಲೆ ನನ್ಗೆ ಆರಾಮಿದೆ. ಹಂಗಾರ ನಿದ್ರೆ ಅನ್ನೋದು ಬ್ರಹ್ಮ ವಸ್ತು ಅಂತ ಅದನ್ನ ಹೇಳೋರು ಇದಾರೆ. ನಿದ್ರೆ ಅನ್ನೋದನ್ನೇ ಅಂತ ಅದನ್ನ ಹೇಳದ್ನಲ್ಲ ಹೊಳೆ ನರಸೀಪುರದ ಸಚ್ಚಿದಾನಂದ ಗುರುಗಳು, ಅವ್ರು ಅದನ್ನೇ ನಿದ್ರೆಯನ್ನೇ ಅದು ಬ್ರಹ್ಮ ವಸ್ತುನೇ. ಅಲ್ಲೇನು ನಿಮ್ಗೆ ಅನುಭವ ಇಲ್ಲ. ಅದಾದ್ರೆ ಇಲ್ಲಿ ವೇದಾಂತಿಗಳು ಅದನ್ನ ಒಪ್ಪಲ್ಲ. ನಿದ್ರೆ ಅನ್ನೋದು ಒಂದು ಅಜ್ಞಾನದ ಅವಸ್ಥೆ. ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ, ಅಜ್ಞಾನದಿಂದ ಮರೆಯಾಗಿದೆ ಅಂತ. ಅವರು ಸಚ್ಚಿದಾನಂದ ಸರಸ್ವತಿ, ನೀವು ಬ್ರಹ್ಮಜ್ಞಾನದಲ್ಲೂ ಗೊತ್ತಾಗಲ್ಲ, ಏನ್ ಆತ್ಮ ವಸ್ತುವಿನಲ್ಲಿ ಅಲ್ಲೂ ನಿಮ್ಗೆ ಏನು ಗೊತ್ತಾಗಲ್ಲ. ಎದ್ ಬಂದ್ಮೇಲೆ ನೀವ್ ಹೇಳೋದು ಬ್ರಹ್ಮ ವಸ್ತುವಿನಲ್ಲಿ ಏನೂ ಇಲ್ಲ ತಾನೆ, ಮತ್ ಅಲ್ಲೂ ಏನು ಗೊತ್ತಾಗಲ್ವಲ್ಲ ಅಂತ ಅವ್ರು ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ನಿದ್ರೆ ಅನ್ನೋದು ಆತ್ಮ ಅನ್ನೋ ಅಂತ ಹೇಳುವ ಕೆಲವು ಮತವಾದಿಗಳು ಇದ್ದಾರೆ. ಆದ್ರೆ ಅದು ಅಲ್ಲ. ಆನಂದವದು ತೋರ್ಪದೇನು ವಿಡಿದಿದು ನಿಜವೋ. ನನಗೀಗ ಆನಂದವನ್ನ ಅನುಭವಿಸ್ತಾ ಇದ್ದೀನಿ, ಮತ್ ಆನಂದ ಅನ್ನೋದಿದೆ. ಈ 2 ರೀತಿ ಆಯ್ತಲ್ಲ. ನಾನ್ ನಿದ್ರೆ ಮಾಡ್ದೆ, ನಿದ್ರೆಯಿಂದ ನಾನು ಆರಾಮ್ ಆಚೆ ಬಂದಾಗ ಹೇಳ್ತೀನಿ ಬಹಳ ಚೆನ್ನಾಗಿ ಅನುಭವಿಸ್ದೆ. ಹಂಗಾರ ಅಲ್ಲೊಂದ್ ಏನೋ ಇದೆ, ನಾನ್ ಹೋಗಿ ಅಲ್ಲಿ ಅನುಭವಿಸ್ ಬರ್ತೀನಿ. ಹಾಗಾಗಿ 2 ಇರೋದ್ರಿಂದ ಅದು ಆಗೋದಿಲ್ಲ ಆತ್ಮವಸ್ತು. ಆನಂದವೆಂಬುದು ಅಡಗಿದ ನಿಲವೇ ನಿಜವೋ. ಆ ಆನಂದ ಅನ್ನೋದು ಏನೋ ಒಂದ್ ಅಲ್ಲಿ ಇದೆಯಲ್ಲ, ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಲ್ಲ, ಆ ಸಾಕ್ಷಿ ನಿಜನ. ಸಗುಣ ರೂಪವೇ ತನ್ನ ಸಹಜವಾದುದು ನಿಜವೋ. ಈಗ ಸಾಧಕರೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಗುಣವನ್ನ ರೂಪವನ್ನ, ದೇವಿದಾಗ್ಲಿ ಯಾವ್ದಾಗ್ಲಿ ಸಗುಣ ರೂಪವನ್ನ ಮಾಡ್ತಿರಲ್ಲ, ಅದು ನಿಜಾನ ಅದು. ಯಾಕೆಂದ್ರೆ ಸಗುಣ ರೂಪವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಆಧಾರವಾಗಿ ನಿರ್ಗುಣ ಇರ್ಬೇಕಲ್ಲ. ನಿರ್ಗುಣ ಇಲ್ದಿದ್ರೆ ಸಗುಣ ಪ್ರಕಟ ಆಗದೇ ಇಲ್ವಲ್ಲ. ಹಾಗಾಗಿ ನಿರ್ಗುಣನೇ ಇರ್ಬೇಕು, ಸಗುಣ ಅನ್ನೋದು ಸತ್ಯ ಅಲ್ಲ. ಸಗುಣ ರೂಪವೇ ತನ್ನ ಸಹಜವಾದದಲ್ಲ. ಸಗುಣ ನಿರ್ಗುಣ ತತ್ವ ತಾನೇ ನಿಜವೋ. ಈ ಸಗುಣನೂ ಅಲ್ಲ ನಿರ್ಗುಣನೂ ಅಲ್ಲ ಅನ್ನುವ ಏನಿದೆಯಲ್ಲ ಅದು ಸತ್ಯನ. ಹಂಗಾದ್ರೆ ಸಗುಣ ಇದ್ರೆ ನಿರ್ಗುಣ, ನಿರ್ಗುಣ ಇದ್ರೆ ಸಗುಣ, ಅವೆರಡೂ ಗುಣಗಳು ಏನೂ ಇಲ್ದೇ ಇರೋ ಸತ್ವ ರಜತಮ ಗುಣಗಳು, ಇವ್ಯಾವ ಗುಣಗಳು ಇಲ್ದೇ ಇರೋ ಅಂತದ್ದು ನಿರ್ಗುಣ.
ಅವೆರಡೂನು ಇಲ್ದೇ ಇರೋಂಥದ್ದು ಏನೋ ಇರ್ಬೇಕಲ್ಲ, ಅದು ನಿಜನಂಗಾದ್ರೆ. ಈ ಗುಣಗಳಲ್ಲೇ ಓಡಾಡೋದು, ಒಂದ್ ಗುಣ ಇರುತ್ತೆ, ಒಂದ್ ಗುಣ ಇಲ್ದೇ ಇರೋದು. ಅವೆರಡೂ ಅಲ್ಲ, ಅವೆರಡೂ ಅಲ್ದೇ ಇರೋದು ಇನ್ನೇನೋ ಇರ್ಬೇಕಲ್ಲ ಅಂತ ಹೇಳ್ತಾರೆ. ಸಗುಣ ನಿರ್ಗುಣ ಒಚ್ಚಳಿದ ಪದವದು ನಿಜವೋ. ಅವೆರಡೂ ಇಲ್ದೇ ಇರೋ ಅಂತ ಆ ಆತ್ಮವಸ್ತು ಇದೆಯಲ್ಲ, ಅದು ಹಂಗಾರೆ ಸತ್ಯನಾ? ಸಗುಣಾದಿಗಳ ಸೋಂಕದಿಹುದೇ ನಿಜವೋ. ಅದೇ ಎಲ್ಲಾ ಗುಣಗಳು ಇಲ್ದೇ ಇರುವಂತಹ, ಯಾವುದನ್ನೂ ಸ್ಪರ್ಶ ಇಲ್ದೇ ಇರುವಂತಹ ಆ ಅರಿವು ಅಂತ ಏನಿದೆಯಲ್ಲ, ಅದು ಸತ್ಯನಾ? ಬಗೆಯ ಕುರುಹಿನ ಕಲಾ ಬಿಂದು ನಾದವೇ ನಿಜವೋ. ಬಗೆಯ ಬಣ್ಣಕ್ಕೆ ಬಾರದಿಹುದೇ ನಿಜವೋ. ಈ ನಾದ ಬಿಂದು ಕಲಾ ಇವೆಲ್ಲವೂ ಶಿವಯೋಗದಲ್ಲಿ ಈ ಏನೇನ್ ಸಾಧನೆಗಳಲ್ಲಿ ಮಾಡ್ತಾರಲ್ಲ, ಅಲ್ಲಿ ಇವೆಲ್ಲವೂ ಅವ್ರಿಗೆ ದರ್ಶನ ಆಗತ್ತೆ. ಯೋಗದಲ್ಲಿ ಇವೆಲ್ಲವೂ ಬರುತ್ತೆ. ಇದು ಜ್ಞಾನದಲ್ಲಿ ಬರೋದಿಲ್ಲ. ಜ್ಞಾನದಲ್ಲಿ ನಾದ ಬಿಂದು ಕಲೆಗಳಿಲ್ಲ. ಜ್ಞಾನದಲ್ಲಿ ಸ್ವಚ್ಛವಾದ ಶ್ರವಣ ಮನನ ನಿಧಿಧ್ಯಾಸನ. ಬರೀ ಕೇಳೋದು, ನಾನಲ್ಲ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಈ ಜೀವನೇ ನಾನಲ್ಲ, ಇದಕ್ಕೆಲ್ಲ ಆಧಾರವಾಗಿರುವ ಆತ್ಮವಸ್ತು ನಾನು, ಇದೇ ಶ್ರವಣ, ಅದನ್ನೇ ಅನುಸಂಧಾನವನ್ನ ಮಾಡೋದು ಮನನ, ಅದೇ ನಿಧಿಧ್ಯಾಸನ. ಇಲ್ಲಿ ನಾದ, ಇಲ್ಲೇನೋ ಕೇಳಿಸುತ್ತೆ ಶಬ್ದ, ಕಿವಿ, ಯಾಕೆಂದ್ರೆ ಇಂದ್ರಿಯಗಳೇ ನಾನಲ್ಲ, ಇಡೀ ದೇಹವೇ ನಾನಲ್ಲ, ಮನಸ್ಸೇ ನಾನಲ್ಲ. ಇವೆಲ್ಲವೂ ಮನಸ್ಸಿಗೆ ಗೋಚರ ಆಗೋದು. ನಾದ ಬಿಂದು ಕಲೆಗಳಿವೆಲ್ಲವುವೆ. ಜ್ಞಾನದಲ್ಲಿ ಇದಿಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದಾರಲ್ಲ, ಬಗೆಯ ಕುರುಹಿನ ಕಲಾಬಿಂದು ನಾದವೇ ನಿಜವೋ. ಬಗೆಯ ಬಣ್ಣಕ್ಕೆ ಬಾರದೇಹ ನಿಜವೋ. ಶಿವಯೋಗದಲ್ಲಿ ಆಗ್ಲಿ, ಅವ್ರೇನು ಗುರುಗಳು ಕೊಟ್ಟಿರ್ತಾರಲ್ಲ, ಆ ಶಿವಯೋಗದಲ್ಲಿ ಅಲ್ಲೂ ಸಿದ್ಧಾಂತ ಶಿಖಾಮಣಿಯಲ್ಲೆಲ್ಲ ಬರುತ್ತೆ, ಅಲ್ಲೂ ಸಾಧನೆಗಳಿದೆ. ಭಕ್ತಸ್ಥಳ, ಮಾಹೇಶ್ವರ, ಅದೆಲ್ಲ ಆ ರೀತಿಯಾಗಿ ಅಲ್ಲೂ ಭಕ್ತಸ್ಥಳ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗ, ಶರಣಸ್ಥಳ, ಐಕ್ಯಸ್ಥಳ, ಈ ರೀತಿ ಅಲ್ಲೂ ಕ್ರಮಬದ್ಧವಾಗಿದೆ. ಅಲ್ಲೂ ಹಾಗೆ ಸಾಧಕ ಅವನು ಹಂತ ಹಂತವಾಗಿ ಹೋಗ್ಬೇಕಾದ್ರೆ ಅವನಿಗೆ ಇವೆಲ್ಲವೂ ದರ್ಶನ ಆಗತ್ತೆ. ನಾದ ಬಿಂದು ಕಲಾ ಅವೆಲ್ಲವೂ ಅವನಿಗೆ ದರ್ಶನ ಆಗ್ತಾ ಹೋಗುತ್ತೆ. ಅವುಗಳನ್ನು ಮೀರಿ ಅವ್ರು ಮುಂದೆ ಹೋಗ್ತಾರೆ. ಕೊನೆಗೆ ಐಕ್ಯಸ್ಥಳ, ಶರಣಸ್ಥಳ, ಐಕ್ಯಸ್ಥಳ ಇದೆಯಲ್ಲ, ಅಲ್ಲಿ ಅವರು ಬಯಲಾಗ್ತಾರೆ. ಹಾಗಾಗಿ ಆ ಸಾಧನೆಯಲ್ಲಿ ಏನ್ ಇಲ್ಲಿ ಬರುತ್ತಲ್ಲ, ನಾದ ಬಿಂದು ಕಲಾ, ಅವುಗಳು ನಿಜ ನಾದು. ಯಾಕೆಂದ್ರೆ ಅವು ಬರೀ ಮನಸ್ಸಿಗೆ ಗೋಚರ. ಎಲ್ಲಿವರೆಗೂ ಮನಸ್ಸಿರುತ್ತೋ ಅದು ಸೂಕ್ಷ್ಮಾತಿ ಸೂಕ್ಷ್ಮ ಇರ್ಲಿ, ಆದ್ರೆ ಅವೆಲ್ಲವೂ ಮನಸ್ಸು. ಒಂದು ನಾದವನ್ನೇ ಕೇಳೋದಾಗ್ಲಿ, ಮೊದಲು ಪ್ರಾರಂಭದಲ್ಲಿ ಇವರು ಓಂ ನಮಃ ಶಿವಾಯ ಆಗ್ಲಿ, ಓಂಕಾರವನ್ನಾಗ್ಲಿ, ಯಾವುದನ್ನಾಗ್ಲಿ ಬಾಯಿಂದ ಉಚ್ಚಾರಣೆ ಮಾಡ್ತಿರ್ತಾರೆ, ಮನಸ್ಸಿನಿಂದ ಉಚ್ಚಾರಣೆ ಮಾಡ್ತಿರ್ತಾರೆ. ಕೊನೆಗೆ ಅದನ್ನೂ ಸಹ ತಾನೇ ನಿಂತೋಗುತ್ತೆ. ತಾನೇ ನಿಂತೋಗಿ ಪ್ರಕೃತಿಯಲ್ಲಿ ತಾನೇ ಆ ಶಬ್ದ ಇರುತ್ತೆ. ಓಂಕಾರ ನಾದ ಆಗ್ಲಿ, ಇಲ್ಲ ಅವ್ರು ಯಾವ ಸಾಧನೆ ಮಾಡ್ತಿರ್ತಾರೋ ಆ ನಾದ. ಆ ಮೀರಾಬಾಯಿಗೆ ಕೃಷ್ಣನ ನಾದ, ಕೊಳಲಿನ ನಾದ. ಯಾಕೆಂದ್ರೆ ಕೃಷ್ಣನ ಮೇಲೆ ಅಪಾರ ಭಕ್ತಿ. ಅವರಿಗೆ ಬರೀ ಎಲ್ಲಿ ನೋಡಿದ್ರು ಅವ್ರಿಗೆ ಕೊಳಲಿನ ನಾದ ಕೇಳಿಸ್ತಿತ್ತು. ಹಾಗಾಗಿ ಅವ್ರು ಯಾವ ಸಾಧನೆಯನ್ನ ಮಾಡ್ತಿರ್ತಾರೋ ಅದು ತಾನೇ ಪ್ರಕೃತಿಯಲ್ಲಿ ಅವರಿಗೆ ಕೇಳ್ಸಕ್ ಪ್ರಾರಂಭ ಆಗತ್ತೆ. ಇಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡೋದು ಪ್ರಾರಂಭ. ನಂತರ ಅದು ಎಷ್ಟು ತೀವ್ರವಾಗಿ ಅಂತರಂಗದಲ್ಲಿ ಹೋಗ್ತೀವೋ ಅವೆಲ್ಲವೂ ಇಲ್ಲಿ ಬಾಹ್ಯದೆಲ್ಲ ನಿಲ್ಲತ್ತೆ. ದೇಹ ನಿಲ್ಲತ್ತೆ, ಮನಸ್ಸಿನ ಮಾತು ಅವೆಲ್ಲವೂ ನಿಂತು ಅತ್ಯಂತ ಸೂಕ್ಷ್ಮ ಮನಸ್ಸಾದಾಗ ಆ ಪ್ರಕೃತಿಯಲ್ಲೇ ಆ ಶಬ್ದಗಳು ಅವ್ರಿಗೆ ಕೇಳ್ಸಕ್ ಪ್ರಾರಂಭ ಆಗುತ್ತೆ. ಅದೇ ನಾದ ಬಿಂದು ಕಲೆಗಳು. ಅವೆಲ್ಲವೂ ಎಷ್ಟೇ ಶ್ರೇಷ್ಠ ಇದ್ರುನು ಅವೆಲ್ಲವೂ ಮನಸ್ಸಿನ ರೂಪಗಳು. ಮನಸ್ಸು ಅತ್ಯಂತ ಸೂಕ್ಷ್ಮ ಆದಾಗ, ಅಮನಸ್ಕ ಸ್ಥಿತಿ ಆದಾಗ ಆಗ ಅವೆಲ್ಲವೂ ಕೇಳಿಸುತ್ತೆ. ಹಾಗಾಗಿ ಅವು ಆತ್ಮವಸ್ತು ಅಲ್ಲ ಅಂತ ಅದನ್ನ ಹೇಳ್ತಾರೆ. ಬಗೆಯ ಬಣ್ಣಕ್ಕೆ ಬಾರದೇಹ ನಿಜವೋ. ಆತ್ಮವಸ್ತುವಿನಲ್ಲಿ ಈ ರೀತಿಯಾದ ಯಾವುದೂ ಇಲ್ಲ. ಏನಾದ್ರು ಕಲೆ, ಜ್ಯೋತಿ ಕಾಣಿಸೋದಾಗ್ಲಿ, ಶಬ್ದ ಕೇಳಿಸೋದಾಗ್ಲಿ, ಯಾವುದಾದ್ರು ಕಲೆಗಳ ಇವ್ಯಾವುದೂ ಆ ಆತ್ಮವಸ್ತುವಿನಲ್ಲಿಲ್ಲ. ಇವೆಲ್ಲವೂ ಮನಸ್ಸಿನ ಅವಸ್ಥೆಗಳು, ಸೂಕ್ಷ್ಮಾತಿ ಸೂಕ್ಷ್ಮ ಅಮನಸ್ಕ ಸ್ಥಿತಿಯ ಅವಸ್ಥೆಗಳು. ಇದು ಆತ್ಮವಸ್ತು ಅಲ್ಲ. ಜಗದ ನಾನಾ ತತ್ವದೊಡನಗಲದಿರ್ಪುದೇ ನಿಜವೋ. ಮಹುಳೆ ಆ ಜಗಕ್ಕೆ ಅನ್ಯಬಹುದು ನಿಜವೋ. ಜಗದ ನಾನಾ ತತ್ವ, ಏನು ಜಗತ್ತಲ್ಲಿದೆ ನಾನಾ ತತ್ವಗಳು. ನಾನಾ ತತ್ವಗಳಂದ್ರೆ ಎಲ್ಲವೂ ಹೌದು. ಈ ಕೆಲವು ಮತ್ತ ಈ ಶಿವಯೋಗದಲ್ಲಾಗ್ಲಿ, ವೀರಶೈವದಲ್ಲಾಗ್ಲಿ, ಸಿದ್ಧಾಂತ ಶಿಖಾಮಣಿ ಇವರೆಲ್ಲರೂ ನಾವೇನ್ 25 ತತ್ವ ವೇದಾಂತಿಗಳು ಹೇಳ್ತೀವಲ್ಲ, ಅವ್ರು 36 ತತ್ವಗಳನ್ನ ಹೇಳ್ತಾರೆ. ಆ 36 ತತ್ವಗಳು ಅವುಗಳೆಲ್ಲವೂ ಅಲ್ಲ ಅಂತ ಅದೆಲ್ಲವೂ ನಿಜ ಅಲ್ಲ ಅಂತ ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಜಗದ ನಾನಾ ತತ್ವದೊಡನಗಲದ, ನಾನಾ ತತ್ವ ಅಂದ್ರೆ 36 ತತ್ವಗಳು. ಏನು ನಾವು ಈಗ ನಮ್ಮ 25 ತತ್ವಗಳು ವೇದಾಂತದಲ್ಲಿ ಹೇಳ್ತೀವಲ್ಲ, ಈ 25 ತತ್ವಗಳು 5 ದೈವಿ ತತ್ವಗಳು ಅಂತ ಸೇರಿಸ್ತಾರೆ ಅವರು. ಆ ದೈವಿ ತತ್ವಗಳು ಶಿವ, ಶಕ್ತಿ, ಅವರ ದೃಷ್ಟಿಕೋನ. ಏನು ಸಾಧನೆಯನ್ನ ಮಾಡ್ತಿದಾರಲ್ಲ, ಆ ಶಕ್ತಿ ವಿಶಿಷ್ಟಾದ್ವೈತ ಆ ಸಾಧನೆಯಲ್ಲಿ ಅಲ್ಲಿ 5 ದೈವಿ ತತ್ವಗಳನ್ನ ಈ 25 ಜೊತೆ ಸೇರಿಸ್ತಾರೆ. ಆ 5 ದೈವಿ ತತ್ವಗಳು ಶಿವ, ಶಕ್ತಿ, ಈಶ್ವರ,
ಸದಾಶಿವ, ಶುದ್ಧ ವಿದ್ಯೆ, ಈ ರೀತಿ 25 ಜೊತೆ 5 ಸೇರಿ 30. ಇನ್ನ 5 ಮಿಶ್ರ ತತ್ವ ಅಂತ ಮಾಡ್ತಾರೆ. ಕಲಾ, ಕಾಲ, ರಾಗ, ಅವಿದ್ಯಾ, ನಿಯತಿ ಅಂತಿದ್ದಾರೆ. ಒಟ್ಟು 30 ತತ್ವಗಳಾಗತ್ತೆ. ಈ 30 ತತ್ವವನ್ನು ಸೇರಿರುವ ಜೀವ, 35 ತತ್ವ ಸೇರಿರುವ ಜೀವ 36. ಒಟ್ಟು 36 ತತ್ವಗಳನ್ನ ಅಲ್ಲೆಲ್ಲ ಏನ್ ಹೇಳ್ತಾರಲ್ಲ ಅವೆಲ್ಲವೂ ಅಲ್ಲ. ಇದೆಷ್ಟೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಸಾಧಕನ ಅಂತಃಕರಣ ಆ ರೀತಿ ಇರುತ್ತೆ. ಕೆಲವ್ರಿಗೆಲ್ಲ ಕೇಳ್ಬೇಕು, ಅದನ್ನೆಲ್ಲ ಅರಿಬೇಕು. ಏನದು, ಅದನ್ನೇನ್ ಹೇಳ್ತಿದಾರಲ್ಲ ಅದು ಸತ್ಯ ಇದೆಯಾ, ಇದು ಇರ್ಬೇಕು, ಅದು ಹೌದು ಅಂತೆಲ್ಲ ಅನಿಸ್ತಿರತ್ತಲ್ಲ. ಅದಕ್ಕೆ ನಿಜಗುಣರು ಅವೆಲ್ಲಾ ಭ್ರಮೆಗಳನ್ನ ಕಳೀತಿದ್ದಾರೆ. ನೀನ್ ಯಾವ್ದಾವ್ದು ಅವುಗಳನ್ನೆಲ್ಲ ಹೌದು ಹೌದು ಅಂತೆಲ್ಲ ಅನಿಸ್ತಿರತ್ತಲ್ಲ, ಅವೆಲ್ಲವೂ ಅಂತಃಕರಣ ಪರಿಶುದ್ಧತೆಗಾಗಿ ಅವುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅಂತಿಮವಾಗಿ ಅವ್ಯಾವುದೂ ಆತ್ಮ ವಸ್ತುಗಳು ಅಲ್ಲ. ಹಾಗಾಗಿ ಜಗದ ನಾನಾ ತತ್ವದೊಡನಗಲದಿರ್ಪುದೇ ನಿಜವೋ. ಅಷ್ಟು ತತ್ವಗಳು 25 ಇರ್ಲಿ 36 ಇರ್ಲಿ ಏನಾದ್ರೂ ಇರ್ಲಿ ಅವೆಲ್ಲವೂ ಅಲ್ಲ, ಅದ್ಯಾವುದೂ ನೀನಲ್ಲ. ಅವೆಲ್ಲವೂ ಅಲ್ಲ ಅಂದಾಗ್ಲೂ ಆತ್ಮಜ್ಞಾನ. ಮಗುಳೆ ಆ ಜಗಕ್ಕೆ ಅವು ಎಲ್ಲದಕ್ಕೂ ಪ್ರತ್ಯೇಕವಾಗಿರುವಂತ ಆ ಆತ್ಮವಸ್ತು ಇದೆಯಲ್ಲ ಅದು ನಿಜನ. ಫಲವು ಮತಭೇದ ವಾದವ ನುಡಿದು ಸಂಶಯದ ಒಲವಿಲ್ಲದ ನಾನು ನೀನೆಂಬುದಳಿದು. ಅತ್ಯಂತ ಶ್ರೇಷ್ಠ. ಇಲ್ಲಿವರೆಗೂ ಏನು ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಷ್ಟು ಮತವಾದಿ ಎಲ್ಲಾ ಮರ್ತೋದ್ರೂ ಪರವಾಗಿಲ್ಲ. ನಾನು ನೀನುಗಳಳಿದು, ಆ ನಾನು ನೀನು ಇವೆರಡೇ ನನ್ನನ್ನು ಇಷ್ಟೊಂದೆಲ್ಲ ಮಾಡ್ತಾ ಇರೋದು. ನಾನು ಅದ್ರಲ್ಲಿ ನೀನು ಹೋದ್ ನಾನು ನಂದು ಅನ್ನೋದು ಹೋದ್ರೂ ಪರವಾಗಿಲ್ಲ, ನಾನ್ ಅನ್ನೋದೇ. ಆ ನಾನ್ ಅನ್ನೋದನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವು ಸಲ ಏನಾಗುತ್ತೆ, ಈ ನಾನನ್ನ ಇವನ್ನೆಲ್ಲ ಕೇಳ್ತಾ ಕೇಳ್ತಾ ಇನ್ನೂ ನಾನನ್ನ ಜಾಸ್ತಿ ಮಾಡ್ಕೊತಾ ಹೋಗ್ತೀವಿ. ಇದನ್ನೆಲ್ಲ ಎಷ್ಟೆಷ್ಟು ನಾವು ಈ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ, ನಾನನ್ ಬಹಳ ಗಟ್ಟಿ ಮಾಡ್ತಿರ್ತೀವಿ. ಹಾಗಾಗಿ ಗುರು ಸಾನ್ನಿಧ್ಯ ಬೇಕು. ನಾವ್ ಏನೇನ್ ಕೇಳ್ತೀವೋ ಮಾಡ್ತೀವೋ ಅಷ್ಟು ನನ್ನ ಮನಸ್ಸು ಸ್ವಚ್ಛ ಕಡಿಮೆ ಆಗ್ತಾ ಹೋಗ್ಬೇಕು, ಅಹಂಕಾರ ಕಡಿಮೆ ಆಗ್ತಾ ಹೋಗ್ಬೇಕು. ಅದನ್ನ ಅವ್ರು ಹೇಳ್ತಾರೆ, ಫಲವು ಮತಭೇದ, ಎಷ್ಟಾರು ಮತಭೇದಗಳಿರ್ಲಿ ಅವುಗಳನ್ನೆಲ್ಲ ಬಿಡು, ಅವುಗಳನ್ನೆಲ್ಲ ಉಳಿದು ಸಂಶಯದ ಎಲ್ಲಾ ಸಂಶಯಗಳು ಹೋಗ್ಬೇಕು. ಸಂಶಯದ ಒಲಬಿಲ್ಲದ, ಆದ್ರೆ ಆ ನಾನ್ ಅಷ್ಟು ಸುಲಭವಾಗಿ ಬಿಡ್ತಿರಲ್ಲ, ಅದು ವಿಪರೀತ ಸಂಶಯ ಮಾಡ್ತಾನೆ ಇರುತ್ತೆ. ಸಂಶಯದ ಒಲಬಿಲ್ಲದ, ಅದಕ್ ಕಾರಣ ನಾನು. ಈ ನಾನು ನಾನು ಅಂತ ಅದ್ ಯಾವಾಗ ಬಂತೋ ಯಾಕ್ ಬಂತೋ ಅದ್ ಏನದು, ಅದು ನೋಡಕ್ ಹೋದ್ರೆ ಅದಿಲ್ಲ, ನೋಡಕ್ ಬಿಟ್ರೆ ಬಹಳ ಕಾಡುತ್ತೆ. ನಿದ್ರೆಯಲ್ಲಿ ಅದಿಲ್ಲ, ಆರಾಮಿದ್ದೀನಿ. ಎದ್ದೆ ನಾನ್ ಬಂತು, ಎಲ್ಲಾ ಪ್ರಾರಂಭ. ಜಗತ್ತು, ಮನೆ, ಹೆಂಡತಿ, ಮಕ್ಕಳು, ಸಮಾಜ, ಅದು ಇದು, ಸುಖ ದುಃಖ, ಸಾಧಕ ಅದು ಶ್ರವಣ ಎಲ್ಲ ಬರೋದು ನಾನ್ ಬಂದ್ರೆ. ನಾನ್ ಬರ್ಲಿಲ್ಲ, ಆರಾಮಿದ್ದೀನಿ. ನಾನ್ ಇರೋದೇ ಯಾವಾಗ್ಲೂ ಆರಾಮಿದ್ದೀನಿ. ನಾನು ಎಚ್ಚರ ಆದ್ಮೇಲೆ ಏನ್ ಬಹಳ ಗಡ್ಬಿಡಿ ಕೊನೆಗೆ ಅಷ್ಟೆಲ್ಲ ಮಾಡೇನ್ ಮಾಡ್ತೀನಿ, ಯಾವಾಗ ನಿದ್ರೆ ಮಾಡ್ತೀನೋ ಸಾಕು. ಪೂರ್ತಿ ಓಡಾಡೋದು, ಸುಖ ದುಃಖಕ್ಕೆ ಓಡಾಡೋದು, ರಾತ್ರಿ ಹೋದ ತಕ್ಷಣ ಮಲಗೋದು. ಈ ನಾನು ಇದೆಯಲ್ಲ, ಈ ನಾನು ನಾನಲ್ಲ. ಆ ಪೂರ್ತಿ ಇದನ್ನೇ ಬಿಟ್ಬಿಡೋದು. ನಾನಲ್ಲ ಅನ್ನೋದನ್ನೇ ಪೂರ್ತಿ ತೆಗೆದ್ರೆ ಎಲ್ಲ ಹೊರ್ಟೋಗುತ್ತೆ. ಅದ್ರ ಜೊತೆಗೆ ಮನಸ್ಸು, ದೇಹ ಇವುಗಳೆಲ್ಲವೂ. ಆ ನಾನನ್ನೋದು ಏನದು, ನಾನನ್ನೋದು ಒಂದ್ ಬರೀ ಭಾವನೆ ಅಂತಾರೆ. ಆ ಭಾವನೆ ಅನ್ನೋದು ಆ ನಾನನ್ನೋದು ಎಲ್ಲಿ ಉತ್ಪತ್ತಿ ಆಗತ್ತೆ, ಅದ್ರ ಕಡೆ ಲಕ್ಷ್ಯ ಕೊಡು. ಅದೇ ರಮಣ ಮಹರ್ಷಿಗಳು ಹೇಳೋದು. ಈಗ ಏನ್ ಬಹಳ ನಾನಿದ್ದೀನಿ, ನಾನೀಗ ಕೂತಿದ್ದೀನಿ, ನಾನಿವಾಗ ಕೇಳ್ತಾ ಇದ್ದೀನಿ, ನಾನ್ ಮಾತಾಡ್ತಾ ಇದ್ದೀನಿ, ನಾನಿದ್ದೀನಿ, ದೇಹ ಇದೆ, ಮನಸ್ಸಿದೆ ಅಂತ ನಾನು ನಾನು ಅಂತ ಮಾತಾಡ್ತಾ ಇದೆಯಲ್ಲ ಒಳಗಡೆ, ಏನದು ಅದ್ರ ಕಡೆ ನೋಡೊಂದ್ಸಲಿ. ನೋಡೋದಿರಲ್ಲ. ನೋಡೋದ್ ಬಿಟ್ಟ ಬರೀ ನಾನಿನ ಕೆಳಗಡೆ, ನಾನ್ ಹಿಂಗೆ, ನಾನ್ ಹಂಗೆ, ನಾನ್ ಹಿಂಗ್ ಕೇಳ್ದೆ ಹಂಗ್ ಕೇಳ್ದೆ, ಹಂಗ್ ಹೇಳಿದ್ರು ಹಿಂಗ್ ಹೇಳಿದ್ರು ಎಲ್ಲಾ ನಾನ್ ಕೆಳಗಡೆ ಮಾತಾಡ್ತಾ ಇದೆ. ಅದೇನಾಗಿರುತ್ತೋ ಅದ್ ನಾನಿರ್ತೀನಿ. ಅದನ್ನ ನೋಡಕ್ ಹೋಗು ಅದಿರೋದಿಲ್ಲ. ಹಂಗಂದ್ರ ನಾನ್ ಅನ್ನೋದ್ ಏನದು, ನಿದ್ರೆಯಲ್ಲಿ ಇಲ್ಲ, ತಾನೇ ಪ್ರಕಟ ಆಗತ್ತೆ. ಏನ್ಗೆ ಆಗತ್ತೆ ಗೊತ್ತಿಲ್ಲ, ಪ್ರಕೃತಿ ತಾನೇ ಆಗತ್ತೆ. ಪರದೊಳು ಆಕಸ್ಮಿಕವಾಗಿ ಕಲ್ಪಿತ ಪುರುಷ. ಸುಮ್ನೆ ಅಹಂ ಭ್ರಮೆ ಅಂತ ಪ್ರಾರಂಭ ಆಗತ್ತೆ. ಮಲ್ಗಿರ್ತೀನಿ, ಯಾವ ಭ್ರಮೆನೂ ಇಲ್ಲ. ಎದ್ದೆ, ಅಹಂ ಭ್ರಮೆ ಪ್ರಾರಂಭ. ಅಹಂ ಭ್ರಮೆ ಪ್ರಾರಂಭ ಆಯ್ತು, ಇನ್ ಅಜ್ಞ ಭ್ರಮೆ, ಕರ್ಣ ಭ್ರಮೆ, ಎಲ್ಲಾ ಭ್ರಮೆಗಳು. ಮೊದಲನೇ ಭ್ರಮೆ ಆದ್ಮೇಲೆ ಇನ್ನೆಲ್ಲವೂ ಅದೇ ಭ್ರಮೆಗಳು, ಇನ್ನೆಲ್ಲ ಅದ್ರ ಕೆಳಗಡೆ. ನೀವ್ ಏನೇನ್ ಮಾಡ್ತೀರಾ ಈ ದಿನ ಪೂರ್ತಿ, ಅದೇ ಇನ್ನ ಜೀವನ ಪರ್ಯಂತ ಮಾಡ್ತಿರೋದು. ನಿಮ್ಮ ಒಂದು ದಿನದ ಜೀವನವನ್ನ ನೋಡ್ಕೊಳ್ಳಿ. ನೀವ್ ಒಂದು ದಿನ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಏನ್ ಮಾಡ್ತಿರೋ ಅದೇ 80 ವರ್ಷದವರೆಗೂ ಮಾಡೋದು. ಅದೇ ನಾನೇ ಅದನ್ನೇ ಕೇಳಿದುದನೆ ಮಗಳೆಯು ಕೇಳುತ್ತ ಮೇಳೈಸಿದುದನೆ ಮಗಳೆಯು, ಅದನ್ನೇ ಮಾಡ್ತಾರೆ. ರಿಪೀಟ್. ನೆನ್ನೆ ಏನ್ ಮಾಡಿದ್ವಿ, ಇವತ್ತು ಅದನ್ನೇ ಮಾಡೋದು. ನೆನ್ನೆನೆ ಎದ್ವಿ, ತಿಂದ್ವಿ, ಮಾಡಿದ್ವಿ, ಓದಿದ್ವಿ, ಮಾಡಿದ್ವಿ, ಮಲ್ಕೊ. ತಿರ್ಗಾ ಬೆಳಗ್ಗೆ ಎದಳು, ತಿನ್ನು, ಮಾಡು, ಅವ್ರ ಜೊತೆ ಮಾತಾಡೋರು ಆಗೋದು, ತಿರ್ಗಾ ಮಲ್ಕೊ. ಈ ರೀತಿ 80 ವರ್ಷ ಮಾಡ್ತಾ ಒಂದಿನ ಹೊಟ್ಟೋಗೋದು. ಯಾಕ್ ಬಂದೆ, ಯಾಕ್ ಮಾಡ್ತಾ ಇದ್ದೀನಿ, ಏನದು ನಾನಂದ್ರೆ ಏನದು,
ಅದೊಂದು ವಸ್ತುನ ಅದು ಬರೀ ಒಂದು ಭಾವನೆ, ಬರೀ ಸುಮ್ನೆ ಒಂದ್ ಭಾವನೆ ಅದು. ಅದಕ್ಕೇನೂ ಅಸ್ತಿತ್ವ ಇಲ್ಲ. ಅದನ್ನ ನೋಡಿಲ್ವಲ್ಲ, ಅದಕ್ಕೆ ಅದ್ ಬಹಳ ಕಾಟ ಕೊಡ್ತಿದೆ. ಅದನ್ನ ನೋಡಿದ್ವಿ, ಅದಿಲ್ಲ. ಈಗ ಉದಾಹರಣೆಗೆ ಸತಿ ಪತಿ ಅಂತ ಇರ್ತೀವಿ. ಪತಿ ಅಂದ್ರೆ ಏನು ಅಂತ ಸುಮ್ನೆ ನೋಡಕ್ಕೂ ಬಿಡಲ್ಲ, ಅದು ಭಾವನೆ. ನೋಡಕ್ ಹೋಗ್ಬಾರ್ದು, ಎಲ್ಲಿ ಸಂಸಾರ ಹೊಟ್ಟೋಗುತ್ತೆ ಅಂತ, ಎಲ್ಲ ಮೋಹ ಮುಂಕಾರ ಕಡಿಮೆ ಆಗ್ಬಿಟ್ರೆ ಅಂತ ಪತಿ ಅಂತ ಅಂತೀವಿ. ಏನದು? ಬರೀ ಒಂದ್ ಭಾವನೆ ನಾನ್ ಮಾಡಿದೀನೋ. ಪತಿ ಅಂತ ಏನಾದ್ರು ಒಂದ್ ವಸ್ತು ಇದೆಯಾ ಅವ್ರೊಳಗಡೆ? ಬರೀ ಅವ್ರ ವ್ಯಕ್ತಿ ಇದ್ದಾರೆ, ಪುರುಷ ಅಂತ ಇರ್ತಾರೆ, ಸ್ತ್ರೀ ಅಂತ ಇದ್ದಾರೆ. ಅಲ್ಲಿ ಏನಾದ್ರೂ ಇದೆಯಾ ಅಲ್ಲಿ? ಹಾಗೆ ಈ ನಾನು ಅನ್ನೋದನ್ನುವೆ. ಆದ್ರೆ ಅಲ್ಲಿ ಭಾವಿಸ್ಬಿಟ್ನಲ್ಲ ಒಂದ್ ಸಲಿ, ಇವ್ರು ನಮ್ ಪತಿ. ಮೊದ್ಲೆಲ್ಲೋ ಇದ್ರು, 25 ವರ್ಷ ಆರಾಮಾಗಿದ್ರು ಅವ್ರು. ಯಾವಾಗ ನಾನ್ ಭಾವ್ಸಿದ್ನೋ ಇನ್ನೆಲ್ಲಾ ಪ್ರಾರಂಭ ಆಗೋಯ್ತು. ಇನ್ನೆಲ್ಲಾ ಅದ್ರ ಕೆಳಗಡೆ ಅದನ್ನ ಭಾವಿಸ್ದೆ ಅನ್ನೋದು ಮರ್ತೋಗ್ಬಿಡತ್ತೆ. ಒಂದ್ ದಿನ ನಾನು ಒಬ್ಬಳೇ ಇದ್ದೆ, ಈಗ ನಾನ್ ಮದ್ವೆ ಆದೆ, ಅವಾಗಿಂದ ಈ ಪ್ರಾರಂಭ ಆಯ್ತು ಅಂತ ಯೋಚನೆ ಮಾಡೋದು ಬಿಟ್ಟೋಗ್ಬಿಡತ್ತೆ. ಮೊದ್ಲೇ ಅದೇ ಪ್ರಾರಂಭ ಆಯ್ತು ಭ್ರಮೆ. ಮೊದ್ಲೇ ಭಾವಿಸಿದ್ವಲ್ಲ, ಇನ್ ಮುಂದೆ ಇನ್ನೆಲ್ಲ ಅದಕ್ಕೆ ಸಂತತಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಮನೆ, ಎಷ್ಟು ಕೆಳಗಡೆ ಬಂದ್ಬಿಟ್ಟಿದೆ ನಾನು. ಪ್ರಾರಂಭ ಆಗಿದ್ದಲ್ಲಿ ಮೊದ್ಲು ನಾನು ಇದ್ದೆ ಸ್ವತಂತ್ರವಾಗಿ ಒಬ್ರೇನೆ. ಹಾಗೆ ಈ ನಾನು ಅನ್ನೋದನ್ನು ಅಷ್ಟೇನೆ, ಬರೀ ಒಂದು ಭಾವನೆ. ನಾನು ಆತ್ಮವಸ್ತು ಆರಾಮಾಗಿದ್ದೀನಿ, ನಾನು ಬ್ರಹ್ಮವಸ್ತುವಾಗೇ ಇದ್ದೀನಿ. ಸುಮ್ನೆ ನಾನು ಅಂತ ಯಾಕೆ ಸುಮ್ನೆ ಭಾವಿಸಿದ್ದು. ಆ ಪತಿ ಅಂತ ಯಾಕೆ ಭಾವಿಸಿದ್ವಿ ಗೊತ್ತಿಲ್ಲ, ಸುಮ್ನೆ ಭಾವಿಸಿದ್ದು. ಆ ಭಾವಿಸ್ದೆ ಇನ್ನೆಲ್ಲಾ ದೇಹ ನಾನು, ಅದು ನಾನು, ಇದು ನಾನು, ಏನೇನಂತೀನಿ ಇನ್ನೆಲ್ಲ ಅದ್ರ ಕೆಳಗಡೆನೆ. ಅದ್ರಲ್ಲೇ ಒಳ್ಳೇದ್ ಬೇರೆ, ಶ್ರೇಷ್ಠ ಬೇರೆ, ತುಂಬಾ ಚೆನ್ನಾಗಿ ಎಲ್ಲ ಏನೇನ್ ಮಾತಾಡ್ತಿರ್ತೀವಿ ಎಲ್ಲ ಅದ್ರ ಕೆಳಗಡೆ. ಈಗ ಅದ್ರಲ್ಲೇನೆ ನಾವ್ ಒಂದ್ಸಲಿ ಪತಿ ಅಂತ ಭಾವಿಸಿದ್ಮೇಲೆ ಬಹಳ ಒಳ್ಳೆಯವರು ಅವರು, ಬಹಳ ಸುಶೀಲ ಅವರು, ಬಹಳ ಸುಂದರವಾಗವ್ರು, ಇನ್ನೆಲ್ಲಾ ಅದ್ರ ಕೆಳಗಡೆ ಮಾತುಗಳೇ. ಅದನ್ ಮೀರಿ ನನಗ್ ಮಾತಾಡಕ್ಕೆ ಬರಲ್ವಲ್ಲ, ವ್ಯಕ್ತಿ ಅಂತ ನೋಡಕ್ಕೆ ಬರಲ್ಲ. ಅವ್ರು ಸತ್ತೋದ್ರು, ಅವ್ರ ದೇಹ ಬಿಟ್ಟು ಹೋದ್ರು, ನಮ್ಮ ಪತಿ ಹೋದ್ರು, ನಮ್ಮ ಸತಿ ಹೋದ್ರು ಅಂತಾನೆ ತಲೆಲಿ ಇರುತ್ತೆ ಹೊರ್ತು ಒಬ್ರು ವ್ಯಕ್ತಿ ಹೋದ್ರು, ಇವ್ರು ಹೋದ್ರು ಅಂತ ಅನ್ಸಲ್ವಲ್ಲ. ಬರೀ ಭಾವನೆ ನೋಡಿದ್ರೆ ನಿಜವಾಗ್ಲೂ ಏನಾರು ಆಗಿದ್ಯಾ? ಅವ್ರ ದೇಹ ಬೇರೆ, ನಮ್ಮ ದೇಹ ಬೇರೆ, ಅವರ ಕರ್ಮಾದಿಗಳೇ ಬೇರೆ, ನನ್ನ ಕರ್ಮಾದಿಗಳೇ ಬೇರೆ. ಎಲ್ಲರೂ ಸ್ವತಂತ್ರವಾಗಿ ನಮ್ಮ ಕರ್ಮದ ಆದಿಯಿಂದ ಬಂದಿದೀವಿ. ಆದ್ರೆ ಎಷ್ಟು ಸುಖ ದುಃಖ ಅನುಭವಿಸ್ತೀವಿ ಬದುಕಲ್ಲಿ. ಹಾಗೆ ಈ ನಾನು ಅನ್ನೋದನ್ನು ಭಾವಿಸಿರೋದು. ಹಾಗಾಗಿ ಆ ಭಾವನೆ ಅದು ಬರೀ ಒಂದು ಭಾವನೆ. ನೀನ್ ಆ ಭಾವನೆ ಅಲ್ಲ. ಈ ನಾನನ್ನ ಭಾವನೆಗೆ ಇಷ್ಟೊಂದು ಮತಭೇದಗಳನ್ನ ಹೇಳಿದ್ದು. ಈ ನಾನ್ ಅನ್ನೋದು ಬಹಳ ಸಂಶಯ ಮಾಡ್ತಿರತ್ತೆ. ಏನ್ ಮಾಡಿದ್ರು ನೀನ್ ಏನು ಅಲ್ಲ, ಆತ್ಮವಸ್ತು ಇದೆ ಅಂದ್ರೆ ಒಪ್ಪದೇ ಇಲ್ಲ. ಹಾಗಾಗಿ ಆ ಸಂಶಯಗಳನ್ನೆಲ್ಲ ನಿಜಗುಣರು ಎಷ್ಟು ಕರುಣಾಳು, ಅವ್ರು ಎಷ್ಟು ಅಧ್ಯಯನವನ್ನ ಮಾಡಿ ಎಲ್ಲವನ್ನೂ ಸಂಶೋಧನೆಯನ್ನ ಮಾಡಿ ನಮ್ಗೇನೂ, ನಾವ್ ಈಗ ಒಂದೊಂದನ್ನೇ ಎಲ್ಲ ಅಧ್ಯಯನ ಮಾಡಕ್ಕಾಗತ್ತೆ? ಒಂದೊಂದು ಧರ್ಮವನ್ನ ಹೋಗಿ ಅಧ್ಯಯನ ಮಾಡಕ್ಕಾಗತ್ತಾ? ಇಷ್ಟು ಶಾಸ್ತ್ರಗಳನ್ನ ಅದನ್ನ ಅವ್ರೆಲ್ಲವನ್ನೂ ಮಾಡಿ ಸುಲಭವಾಗಿ ನಮ್ಗೇನೂ ಸಂಶಯ ಬರ್ದೇ ಇರೋ ಹಾಗೆ ಮಾಡ್ತಾರಲ್ಲ, ಅವ್ರಿಗೆ ನಾವು ಕೋಟಿ ಜನ್ಮದ ಕೃತಜ್ಞತೆ, ನಮ್ಗದು ಕೋಟಿ ಜನ್ಮದ ಪುಣ್ಯ. ಹಾಗಾಗಿ ಅದನ್ನ ಅವ್ರು ಹೇಳ್ತಾರೆ, ನಾವು ಆತ್ಮವಸ್ತು ಹೇಗಿದೆ, ಸಲೆ ನೇಮ ಸೀಮೆ ದೋರದ ಶಂಭುಲಿಂಗವಾದುಳಿಮೆ ಚಿನ್ಮಾತ್ರವದು ನಿಜ ಕಾಣಿರೈ. ಆ ಆತ್ಮವಸ್ತು ಬ್ರಹ್ಮ ವಸ್ತುವಿನಲ್ಲಿ ಯಾವ ಸೀಮೆಗಳೂ ಇಲ್ಲ, ಯಾವ ಮತಗಳು ಇಲ್ಲ. ದ್ವೈತ, ಅದ್ವೈತ, ವಿಶಿಷ್ಟ ಏನೇನ್ ಮಾತಾಡ್ತೀಯ ನಾನಾಗ್ ಬಂದ್ ಮಾತಾಡೋದು. ನಿದ್ರೆಯಲ್ಲಿ ಏನಾದ್ರು ಇದೆಯಾ? ನೀನ್ ಹೋದ್ಮೇಲೆ ನಿದ್ರೆ ಬರೋದು. ಹಾಗೆ ಆತ್ಮವಸ್ತುವಿಗೆ ಯಾವ ಸೀಮೆಗಳು, ಯಾವ ಮತಪಂಥಗಳು, ಯಾವ ಚಿಂತನೆಗಳು, ನಾನಂತ ಇದ್ದೀನಲ್ಲ, ನಾನ್ ನಷ್ಟ ಆಗ್ಲೇಬೇಕು. ಎಲ್ಲಿವರೆಗೂ ನಾನು ಆತ್ಮವಸ್ತುವಿನ ಬಗ್ಗೆ ಮಾತಾಡ್ತಿರ್ತೀನಿ, ಆತ್ಮವಸ್ತುವಿನ ಅನುಭವ ಇಲ್ಲ. ಯಾವಾಗ ನಾನ್ ಮಾತಾಡೋದ್ ನಿಲ್ಲಿಸ್ತೀನಿ, ಆತ್ಮವಸ್ತುವಿನ ಅನುಭವ. ಹಂಗಂತ ಬಾಯಲ್ಲಿ ನಿಲ್ಸೋದಲ್ಲ, ಮನಸ್ಸು ಅಹಂಕಾರದಿಂದ ಪ್ರತ್ಯೇಕ ಆಗೋದು. ಆ ಆತ್ಮವಸ್ತು ಇರೋದೇ ಹಾಗೆ. ಆ ಆತ್ಮವಸ್ತು ನೀನಿದ್ಯಾ, ಆ ಅರಿವು ಸ್ವರೂಪ ನೀನಿದ್ಯಾ ಅಂತ ಹೇಳಿದ್ರು. ಇನ್ನ ಮುಂದಿನ ಸೂತ್ರ ನಾಳೆ ನೋಡಿ.